ಓಂ ಶಾಂತಿ 24/2/25 प्रथम मुरली बाप-दादा मधुबन। मीठे बच्चे, ये रूहानी हॉस्पिटल तुम्हें आधा कल्प के लिए एवर हेल्दी बनाने वाली है। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ಈ ರೂಹಾನಿ ಹಾಸ್ಪಿಟಲ್ ನೀವು ನಿಮ್ಮನ್ನು ಅರ್ಧ ಕಲ್ಪಕ್ಕಾಗಿ ಎವರ್ ಹೆಲ್ದಿಯನ್ನಾಗಿ ಸದಾ ಆರೋಗ್ಯವಂತರನ್ನಾಗಿ ಮಾಡುವಂತಹದ್ದು ಆಗಿದೆ। ಯಹಾ ತುಮ್ ದೇಹಿ ಅಭಿಮಾನಿ ಹೋಕರ್ ಬೈಠೋ, ಇಲ್ಲಿ ನೀವು ಆತ್ಮ ಅಭಿಮಾನಿಯಾಗಿ ಕೂರಬೇಕು। प्रश्न, धंधा आदि करते भी कौन सा डायरेक्शन बुद्धि में याद रहना चाहिए? ನಿಮ್ಮ ದಂಧ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಆದಿ ಮಾಡ್ತಾ ಸಹ ಯಾವ ಒಂದು ಡೈರೆಕ್ಷನ್ ಬುದ್ಧಿಯಲ್ಲಿ ನೆನಪಿನಲ್ಲಿ ಇರಬೇಕಾಗಿದೆ? बाप का डायरेक्शन है, तुम किसी साकार व आकार को याद नहीं करो। ತಂದೆಯ ಡೈರೆಕ್ಷನ್ ಆಗಿದೆ, ನೀವು ಯಾವುದೇ ಸಾಕಾರ ಆಕಾರ ರೂಪವನ್ನು ನೆನಪು ಮಾಡಬಾರ್ದು। ಏಕ್ ಬಾಪ್ ಕಿ ಯಾದ್ ರಹೆ ತೋ ವಿಕರ್ಮ ವಿನಾಶ ಹೋ, ಒಬ್ಬ ತಂದೆ ನೆನಪಿತ್ತು ಅಂದಾಗ ವಿಕರ್ಮ ವಿನಾಶ ಆಗುತ್ತೆ। इसमें कोई ये नहीं कह सकता कि फुर्सत नहीं, ಇದರಲ್ಲಿ ಯಾರು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಪುರ್ಸೊತ್ತಿಲ್ಲ, ಸಮಯ ಇಲ್ಲ। ಕ್ಲಾಸಿಗೆ ಬರಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ಬೋದು, ಸೇವೆಗೆ ಬರಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ಬೋದು। ನೀವು ಯಾವುದೇ ಕಾರ್ಯ ವ್ಯವಹಾರ ಮಾಡ್ತಾ ಒಳೊಳಗೆ ಬಾಬನ್ ನೆನಪು ಮಾಡಿ ಅಂದರೆ ನನಗೆ ಸಮಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ। सब कुछ करते भी याद में रह सकते हो, ಎಲ್ಲವನ್ನೂ ಮಾಡ್ತಾ ಇದ್ರೂ ನೀವು ನೆನಪಿನಲ್ಲಿ ಇರಬಹುದು। ಇದು ಒಳಗಿನ ಮಾತಾಗಿದೆ। ओम शांति। मीठे मीठे रूहानी बच्चों प्रति बाप का गुड मॉर्निंग। मधुर मधुर ಆತ್ಮೀಯ ಮಕ್ಕಳಿಗಾಗಿ ತಂದೆಯ ಗುಡ್ ಮಾರ್ನಿಂಗ್। गुड मॉर्निंग के बाद बच्चों को कहा जाता है, गुड मॉर्निंग ಹೇಳಿದ ನಂತರ ಮಕ್ಕಳಿಗೆ ಹೇಳಲಾಗುತ್ತೆ, ಬಾಪ್ ಕೋ ಯಾದ್ ಕರೋ, ತಂದೆಯನ್ನು ನೆನಪು ಮಾಡಿ। बुलाते भी है, हे पतित पावन आकर पावन बनाओ, तो बाप पहले पहले ही कहते हैं, ಕೂಗ್ತಾರೆ, ಹೇ ಪತಿತ ಪಾವನ ಬಂದು ಪಾವನ ಮಾಡಿ ಅಂದಾಗ ತಂದೆ ಮೊದಲು ಹೇಳ್ತಾರೆ, ರೂಹಾನಿ ಬಾಪ್ಕೋ ಯಾದ್ ಕರೋ, ಪಾವನ ಆಗಲಿಕ್ಕಾಗಿ ಒಂದೇ ದಾರಿ, ಆತ್ಮೀಯ ತಂದೆಯನ್ನು ನೆನಪು ಮಾಡಿ। ಫಾದರ್ ಕೋ ಕಭಿ ಸರ್ವವ್ಯಾಪಿ ನಹಿ ಮಾನಾ ಜಾತಾ, ಬಾಬಾ ಹೇಳ್ತಾರೆ, ತಂದೆಯನ್ನು ಎಂದು ಸರ್ವವ್ಯಾಪಿ ಅಂತ ಹೇಳಲಾಗೋದಿಲ್ಲ। ನಮ್ಮ ತಂದೆ ಮನೆಯಲ್ಲೂ ಇದ್ದಾರೆ, ಅಂಗಡಿಯಲ್ಲೂ ಇದ್ದಾರೆ, ಮಾರ್ಕೆಟಲ್ಲೂ ಇದ್ದಾರೆ, ಆಫೀಸಲ್ಲೂ ಇದ್ದಾರೆ ಅಂತ ಹೇಳಲಾಗುತ್ತಾ? तो जितना हो सके बच्चे पहले पहले बाप को याद करो, कोई भी साकार व आकार को याद नहीं करो, सिवाय एक बाप के। ಎಷ್ಟು ಆಗುತ್ತೆ ಅಷ್ಟು ಮೊದಲು ಮಕ್ಕಳು ತಂದೆಯನ್ನು ನೆನಪು ಮಾಡಿ, ಯಾವುದೇ ಸಾಕಾರ ಆಕಾರ ರೂಪ ನೆನಪು ಮಾಡಬೇಡಿ, ಒಬ್ಬ ತಂದೆ ವಿನಃ ಬೇರೆ ಯಾವ ರೂಪವನ್ನು ನೆನಪು ಮಾಡಬೇಡಿ। ये तो बिल्कुल सहज है ना, ಬಾಬಾ ಹೇಳ್ತಾರೆ, ಇದು ಬಹಳ ಈಸಿ ಅಲ್ವಾ। कहते हैं हम बिजी रहते हैं फुर्सत नहीं, ಯಾವ ಮಾತಿಗೆ ಹೇಳ್ತಾರೆ ಇದು ಬಹಳ ಈಸಿ ಅಲ್ವಾ ಅಂತ? ಮನುಷ್ಯರು ಹೇಳ್ತಾರೆ, ನಮಗೆ ಪುರ್ಸೊತ್ತೇ ಇಲ್ಲ, ನಾವು ಬಹಳ ಬ್ಯುಸಿ ಆಗಿದ್ದೀವಿ। ಪರಂತು ಇಸ್ಮೇ ತೋ ಪುರ್ಸೊತ್ ಸದೈವ ಹೈ, ಆದರೆ ಇದರಲ್ಲಿ ಒಳೊಳಗೆ ನೆನಪು ಮಾಡೋದರಲ್ಲಿ ಪುರ್ಸೊತ್ತು ಸಮಯ ಏನಿದೆ, ಸದಾ ಇದೆ।
बाप युक्ति बतलाते हैं, ये भी जानते हो बाप को याद करने से ही ತಂದೆ ಯುಕ್ತಿ ತಿಳಿಸ್ತಾರೆ. ಇದು ಸಹ ನಿಮಗೆ ಗೊತ್ತಿದೆ, ತಂದೆಯನ್ನು ನೆನಪು ಮಾಡೋದ್ರಿಂದಲೇ ಹಮಾರೆ ಪಾಪ ಭಸ್ಮ ಹೋಂಗೆ, ನಮ್ಮ ಪಾಪ ಸುಟ್ಟು ಭಸ್ಮ ಆಗೋಗುತ್ತೆ. ಮುಖ್ಯ ಬಾತ್ ಹೈ ಯೇ, ಅದರಿಂದ ಮುಖ್ಯ ಮಾತಾಗಿದೆ ಇದು. ಯಾವುದು? ಒಳೊಳಗೆ ಬಾಬನನ್ನು, ಒಬ್ಬ ಬಾಬನನ್ನು ಒಳೊಳಗೆ ನೆನಪು ಮಾಡುವಂತಹದ್ದು. ಕಾರ್ಯವ್ಯವಹಾರಗಳನ್ನು ಮಾಡ್ತಾ ಇದ್ರು, ದಂಡಾದೋರಿ ಮಾಡ್ತಾ ಇದ್ರು ಒಳೊಳಗೆ ಒಬ್ಬ ಬಾಬನನ್ನು ನೆನಪು ಮಾಡುವಂತಹದ್ದು ಮುಖ್ಯವಾದ ಮಾತು ಇದಾಗಿದೆ. ದಂಧೆ ಆದಿಗೂ ಕೊಯ್ ಮನಾ ನಹೀ ಹೈ, ಬಾಬಾ ನೀವು ವ್ಯಾಪಾರ ವ್ಯವಹಾರಗಳು ಮಾಡಬೇಡಿ ಅಂತ ಹೇಳೋದಿಲ್ಲ. ಓ ಸಬ್ಬು ಬಾತೆ ಕರ್ತೆ ಹುಯೆ, ಆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಸಿರ್ಫ್ ಬಾಪ್ ಕೋ ಯಾದ್ ಕರೋ ತೋ, ಕೇವಲ ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶೋ, ವಿಕರ್ಮ ವಿನಾಶ ಆಗುತ್ತೆ. ये तो समझते हैं हम पतित है, साधु संत ऋषि मुनि आदि सब ಸಾಧನಾ करते हैं. ಇದಂತೂ ತಿಳ್ಕೊಳ್ತಾರೆ ಮನುಷ್ಯರು, ನಾವು ಪತಿತರಾಗಿದ್ದೀವಿ. ಸಾಧು ಸಂತ ಋಷಿ ಮುನಿ ಆದಿ ಎಲ್ಲರೂ ಸಾಧನೆ ಮಾಡ್ತಾರೆ. ಸಾಧನಾ ಕೀ ಜಾತಿ ಹೈ, ಯಾಕೆ ಅವರು ಸಾಧನೆ ಮಾಡ್ತಾರೆ? ಅವರು ಸಾಧನೆ ಮಾಡ್ತಾರೆ. ಯಾಕೆ ಸಾಧನೆ ಮಾಡ್ತಾರೆ? ಭಗವಾನ್ ಸೆ ಮಿಲ್ನೆ ಕಿ, ಭಗವಂತನ ಮಿಲನಕ್ಕಾಗಿ. ಜೋ सो जब तक उनका परिचय ना हो तब तक तो मिल नहीं सकते ಅಂದಾಗ, ಎಲ್ಲಿಯ ತನಕ ಅವರ ಪರಿಚಯ ಇಲ್ಲ ಅಲ್ಲಿಯ ತನಕ ಅವರನ್ನು ಮಿಲನ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹೇಗೆ ಒಬ್ಬರದು ಅಡ್ರೆಸ್ಸೇ ಇಲ್ಲ, ಫೋನ್ ನಂಬರೇ ಇಲ್ಲ, ಹೇಗೆ ಮಿಲನ ಮಾಡೋದು? तुम जानते हो बाप का परिचय दुनिया में कोई को भी नहीं है, ನಿಮಗೆ ಗೊತ್ತಿದೆ ತಂದೆಯ ಪರಿಚಯ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ದೇಹ ಕಾ ಪರಿಚಯ ತೋ ಸಬ್ಕೋ ಹೈ, ದೇಹದ ಪರಿಚಯ ಅಂತೂ ಎಲ್ಲರಿಗೂ ಇದೆ. ಬಡಿ ಚೀಸ್ ಕಾ ಪರಿಚಯ ಜಟ್ ಹೋ ಜಾತಾ ಹೈ, ಒಂದು ದೊಡ್ಡ ವಸ್ತು, ಸ್ಥೂಲ ರೂಪದಲ್ಲಿ ಕಾಣಿಸುವಂತಹ ವಸ್ತು, ಅದರದ್ದು ಪರಿಚಯ ತಕ್ಷಣ ಆಗೋಗುತ್ತೆ. ಇದು ಈ ವಸ್ತು, ಇವರು ಇಂಥವರು, ತಕ್ಷಣ ಪರಿಚಯ ಆಗೋಗುತ್ತೆ. ಆತ್ಮ ಕಾ ಪರಿಚಯ ತೋ ಜಬ್ ಬಾಪ್ ಆಯೆ ತಬ್ ಸಮಜಾಯೆ, ಆದರೆ ಕಣ್ಣಿಗೆ ಕಾಣಿಸದಂತಹ ಅತಿ ಸೂಕ್ಷ್ಮ ಆತ್ಮನ ಪರಿಚಯ ಯಾವಾಗ ತಂದೆ ಬರ್ತಾರೆ ಆಗ ತಿಳಿಸ್ತಾರೆ. ಆತ್ಮ ಅವ್ರ ಶರೀರ ದೋ ಚೀಜೆ ಹೈ, ಆತ್ಮ ಶರೀರ ಎರಡು ವಸ್ತುಗಳಿವೆ. ಆತ್ಮ ಏಕ್ ಸ್ಟಾರ್ ಹೈ ಔರ್ ಬಹುತ್ ಸೂಕ್ಷ್ಮ ಹೈ, ಆತ್ಮ ಒಂದು ನಕ್ಷತ್ರ, ಬಹಳ ಸೂಕ್ಷ್ಮವಾಗಿದೆ. इनको कोई देख नहीं सकते, तो यहाँ जब आकर बैठते हो तो देही अभिमानी होकर बैठना है. ಆತ್ಮನನ್ನು ಈ ಸ್ಥೂಲ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದಾಗ ಇಲ್ಲಿ ನೀವು ಬಂದು ಕೂರ್ತೀರಿ ಅಂದಾಗ ಆತ್ಮ ಅಭಿಮಾನಿಯಾಗಿ ಕೂರಬೇಕು. ये भी एक हॉस्पिटल है ना, आधा कलक के लिए एवर हेल्दी होने की, ಇದು ಒಂದು ರುಹಾನಿ ಆಸ್ಪತ್ರೆ ಆಗಿದೆ ಅಲ್ವಾ. ಆಸ್ಪತ್ರೆ ಅಂದರೆ ಅರ್ಧ ಕಲ್ಪಕ್ಕಾಗಿ ಎವರ್ ಹೆಲ್ದಿ ಆಗುವಂತಹ ಆಸ್ಪತ್ರೆ ಆಗಿದೆ. ಸದಾ ಕಾಲಕ್ಕಾಗಿ ನಿರೋಗಿ ಆಗುವಂತಹ ಆಸ್ಪತ್ರೆ ಆಗಿದೆ. ಆತ್ಮ ತೋ ಹೈ ಅವಿನಾಶಿ, ಕಭಿ ವಿನಾಶ ನಹಿ ಹೋತಿ, ಆತ್ಮ ಕಾ ಹಿ ಸಾರಾ ಪಾರ್ಟ್ ಹೈ. आत्मा कहती है मैं कभी विनाश को नहीं पाती हूँ. ಆತ್ಮ ಅಂತೂ ಅವಿನಾಶಿಯಾಗಿದೆ, ಎಂದಿಗೂ ವಿನಾಶ ಪಡೆಯೋದಿಲ್ಲ. ಆತ್ಮಂದೇ ಇಡೀ ಪಾತ್ರ, ಆತ್ಮ ಇದ್ದಾಗಲೇ ಶರೀರದಲ್ಲಿ ಪಾತ್ರಧಾರಿ, ಪಾತ್ರ ಎಲ್ಲವೂ ಸಹ. ಆತ್ಮ ಹೇಳುತ್ತೆ ನಾನು ಎಂದೂ ವಿನಾಶವನ್ನು ಪಡೆಯೋದಿಲ್ಲ. ಇತನಿ ಸಬ್ ಆತ್ಮಾಯೇ ಅವಿನಾಶಿ ಹೈ, ಶರೀರ ಹೈ ವಿನಾಶಿ. ಎಷ್ಟು ಆತ್ಮಗಳಿದ್ದಾರೆ, 850 ಕೋಟಿ ಆತ್ಮಗಳು.
ಎಲ್ಲ ಆತ್ಮಗಳು ಅವಿನಾಶಿ, ಶರೀರಗಳು ವಿನಾಶಿ. ಅದಕ್ಕೆ ಕೊನೆಯಲ್ಲಿ ಎಲ್ಲರೂ ಮನೆಗೆ ಹೋದಾಗ ಎಲ್ಲ ಶರೀರಗಳದ್ದು ಗೊಬ್ಬರ ಎಷ್ಟು ಸಿಗುತ್ತೆ ಸತ್ಯುಗ ಆಗ್ಲಿಕ್ಕಾಗಿ. अब तुम्हारी बुद्धि में ये बैठा हुआ है कि ಈಗ ನಿಮ್ಮ ಬುದ್ಧಿಯಲ್ಲಿ ಈ ಮಾತು ಕೂತಿದೆ ಅಂದರೆ ಏನು? ಹಮ್ ಆತ್ಮ ಅವಿನಾಶಿ ಹೈ. ಬುದ್ಧಿಯಲ್ಲಿ ಕೂತಿದೆ ಅಂದರೆ ಪಕ್ಕ ಅಲ್ವಾ? ಪಕ್ಕ ಮಾತಿಗೆ ಏನು ಹೇಳ್ತಾರೆ? ನನ್ನ ಬುದ್ಧಿನಲ್ಲಿ ಚೆನ್ನಾಗಿ ಕೂತಿದೆ ಮಾತು ಅಂತಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿಯಲ್ಲಿ ಇದು ಕುಳಿತಿದೆ, ನಾನು ಆತ್ಮ ಅವಿನಾಶಿ ಆಗಿದ್ದೀನಿ. ಈ ಮಾತು ಪಕ್ಕ ಅಲ್ವಾ ಎಲ್ಲರಿಗೂ? हम 84 जन्म लेते हैं, ये ಡ್ರಾಮಾ है. ಬಾಬಾ ಹೇಳ್ತಾರೆ, ಆತ್ಮ ಅವಿನಾಶಿ 84 ಜನ್ಮಗಳನ್ನು ಪಡೆಯುತ್ತೆ, ಇದು ಡ್ರಾಮಾ ಆಗಿದೆ. इसमें धर्म स्थापक कौन कौन कब आते हैं? जितने जन्म लेते होंगे ये तो जानते हो. ಇದರಲ್ಲಿ ಧರ್ಮಸ್ಥಾಪಕರು ಯಾರ್ಯಾರು ಯಾವಾಗ ಬರ್ತಾರೆ, ಎಷ್ಟು ಜನ್ಮಗಳನ್ನು ಪಡೀತಾರೆ, ಅವ್ರು ಬರುವ ಸಮಯದ ಅನುಸಾರ ಎಷ್ಟು ಜನ್ಮಗಳು ಪಡೀತಾರೆ, ಇದು ಸಹ ನಮಗೆ ಗೊತ್ತಿದೆ. 84 जन्म जो गाए जाते हैं जरूर किसी एक धर्म के होंगे. 84 ಜನ್ಮಗಳು ಯಾವುದು ಗಾಯನ ಇದೆ ಅದು ಒಂದು ಧರ್ಮಕ್ಕಾಗಿ ಇರುತ್ತೆ. ನಂತರ ಬರುವ ಧರ್ಮಗಳಿಗೆ 84 ಲೆಕ್ಕ ಹೇಗೆ ಬರುತ್ತೆ? ಸಭಿ ಕೇತೋ ಹೋನ ಸಕೆ, ಎಲ್ಲ ಧರ್ಮದವರಿಗಾಗಿ 84 ಜನ್ಮಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಸಬ್ ಧರ್ಮ ಇಕ್ಕಟ್ಟೆ ತೋ ನಹಿ ಆತಿ. ಬಾಬಾ ಹೇಳ್ತಾರೆ, ಎಲ್ಲ ಧರ್ಮಗಳು ಒಟ್ಟಾಗಿನೂ ಬರುವುದಿಲ್ಲ. ಹಮ್ ದೂಸರೋಂ ಕಾ ಹಿಸಾಬ್ ಕ್ಯೂ ಬೈಟ್ ನಿಕಾಲೆ. ಬೇರೆ ಧರ್ಮದವ್ರದ್ದು ಇಷ್ಟು ಜನ್ಮಗಳು ಇದೆಲ್ಲ ಲೆಕ್ಕ ಆದರೂ ನಾವ್ಯಾಕೆ ತೆಗಿಬೇಕು? जानते हैं फलाना फलाना समय पर धर्म स्थापन करने आते हैं. ನಮಗಿದು ಗೊತ್ತಿದೆ, ಇಂತಿಂಥ ಸಮಯಕ್ಕೆ ಈ ಧರ್ಮಸ್ಥಾಪಕ ಈ ಧರ್ಮ ಸ್ಥಾಪನೆ ಮಾಡಲಿಕ್ಕಾಗಿ ಬರ್ತಾರೆ. ಉಸ್ಕಿ ಫಿರ್ ವೃದ್ಧಿ ಹೋತಿ ಹೈ. ಒಬ್ಬರು ಬರ್ತಾರೆ, ಆಮೇಲೆ 10 ಜನ ಫಾಲೋವರ್, ಆಮೇಲೆ 20, ಈ ರೀತಿ ಅವ್ರದ್ದು ಏನಾಗ್ತಾ ಹೋಗುತ್ತೆ, ವೃದ್ಧಿ ಆಗ್ತಾ ಹೋಗುತ್ತೆ. ನಮ್ಮದು 400 ಜನರಿಂದ ಶುರುವಾಗಿದ್ದು. ಸಬ್ ಸತೋ ಪ್ರಧಾನ್ ಸೆ ತಮೋ ಪ್ರಧಾನ್ ತೋ ಹೋನೆ ಹಿ ಹೈ. ಈ ಥರ ವೃದ್ಧಿ ಆಗುತ್ತೆ. ನಂತರ ಮೊದಲು ಬಂದಾಗ ಎಲ್ಲರೂ ಸತೋ ಪ್ರಧಾನರು, ನಂತರ ಸತೋ ಪ್ರಧಾನರಿಂದ ತಮೋ ಪ್ರಧಾನರಂತೂ ಆಗಲೇಬೇಕಾಗಿದೆ. ದುನಿಯಾ ಜಬ್ ತಮೋ ಪ್ರಧಾನ್ ಹೋತಿ ಹೈ ತಬ್ ಫಿರ್ ಬಾಪ್ ಆಕರ್, ಯಾವಾಗ ಪ್ರಪಂಚನೇ ಎಲ್ಲರೂ ತಮೋ ಪ್ರಧಾನ ಆಗ್ತಾರೆ, ಆಗ ಪುನಃ ತಂದೆ ಬಂದು ಸತೋ ಪ್ರಧಾನ್ ಸತ್ಯುಗ್ ಬನಾತೆ ಹೈ, ಸತೋ ಪ್ರಧಾನ ಸತ್ಯುಗ ಮಾಡ್ತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ हम भारतवासी ही फिर नई दुनिया में आकर राज्य करेंगे और कोई धर्म नहीं होगा. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಭಾರತವಾಸಿಗಳೇ ನಂತರ ಹೊಸ ಪ್ರಪಂಚದಲ್ಲಿ ಬಂದು ರಾಜ್ಯ ಮಾಡ್ತೀವಿ ಮತ್ತು ಯಾವುದೇ ಧರ್ಮ ಆಗ ಇರುವುದಿಲ್ಲ. तुम बच्चों में भी जिनको ऊंच मर्तबा लेना है वो जास्ती याद में रहने का पुरुषार्थ करते हैं और समाचार भी लिखते हैं कि बाबा हम इतना समय याद में रहता हूँ. ಬಾಬಾ ಹೇಳ್ತಾರೆ, ನೀವು ಮಕ್ಕಳಲ್ಲೂ ಸಹ ಯಾರಿಗೆ ಶ್ರೇಷ್ಠ ಪದವಿ ಪಡಿಬೇಕು ಅವರು ಬಹಳ ನೆನಪಿನಲ್ಲಿ ಇರ್ತಾರೆ ಮತ್ತು ಪುರುಷಾರ್ಥನೂ ಮಾಡ್ತಾರೆ. ನೆನಪಿನಲ್ಲಿ ಇರಲಿಕ್ಕಾಗಿ ಪುರುಷಾರ್ಥನೂ ಮಾಡ್ತಾರೆ ಮತ್ತು ಬಾಬನಿಗೂ ಸಮಾಚಾರ ಬರೀತಾರೆ, ಬಾಬಾ ನಾವು ಇಷ್ಟು ಸಮಯ ನೆನಪಿನಲ್ಲಿ ಇರ್ತೀವಿ. कोई तो पूरा समाचार लज्जा के मारे देते नहीं. ಕೆಲವರು ಪೂರ್ಣ ಸಮಾಚಾರ ಬಾಬನಿಗೆ ತಿಳಿಸೋದಿಲ್ಲ. ಯಾಕೆ? ನಾಚಿಕೆ.
ನಾನು ಇಷ್ಟೇ 24 ಗಂಟೆಯಲ್ಲಿ ಇಷ್ಟೇ ನೆನಪು ಮಾಡ್ತೀನಿ ಅಂದರೆ ನಾಚಿಕೆ ಮಾತಲ್ವಾ? ಅದಕ್ಕೆ ಬಾಬನಿಗೆ ತಿಳಿಸೋದಿಲ್ಲ. ಸಮಸ್ಯೆ ಹೇ ಬಾಬಾ ಕ್ಯಾ ಕಹೆಂಗೆ? ತಿಳ್ಕೊಳ್ತಾರೆ. ಬಾಬಾ ಏನಂತ ತಿಳ್ಕೊಳ್ತಾರೆ? ನಾನು ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ನೆನಪು ಮಾಡಿದೆ, 1 ಗಂಟೆ ನೆನಪು ಮಾಡಿದೆ ಅಂತ ಚಾರ್ಟ್ ತೋರಿಸಿದ್ರೆ ಬಾಬಾನು ಏನು ಹೇಳ್ತಾರೆ? ಪರಂತು ಮಾಲೂಮ್ ತೋ ಪಡ್ತಾ ಹೇನಾ? ಬಾಬಾ ಹೇಳ್ತಾರೆ ಗೊತ್ತಾಗುತ್ತಲ್ಲ, ಆದರೆ ಟೀಚರ್ಗೂ ಗೊತ್ತಾಗುತ್ತಲ್ವಾ? ಸ್ಕೂಲ್ ಮೇ ಟೀಚರ್ ಸ್ಟೂಡೆಂಟ್ಸ್ಗೂ ಕಹೆಂಗೆನಾ? ಸ್ಕೂಲಲ್ಲಿ ಟೀಚರು ಸ್ಟೂಡೆಂಟ್ಸ್ಗೆ ಹೇಳ್ತಾರಲ್ವಾ, ಏನು ಹೇಳ್ತಾರೆ? ತುಮ್ ಅಗರ್ ಪಡೆಂಗೆ ನಹಿ ತೋ ಫೇಲ್ ಹೋ ಜಾಯೆಂಗೆ ಅಂತ ಮಕ್ಕಳಿಗೆ ಅವ್ರು ತಿಳಿಸ್ಲಿಲ್ಲ ಅಂದರೂ ಟೀಚರಿಗೆ ಗೊತ್ತಾಗುತ್ತೆ. ಟೀಚರ್ ಹೇಳ್ತಾರೆ, ನೀನು ಓದಲಿಲ್ಲ ಅಂದರೆ ನೀನು ಫೇಲ್ ಆಗಿಬಿಡ್ತೀಯ ಅಂತ ಎಚ್ಚರಿಕೆನೂ ಕೊಡ್ತಾರೆ. लौकिक माँ बाप को बच्चों की पढ़ाई से समझ जाते हैं, ये तो बहुत बड़ा स्कूल है. ಬಾಬಾ ಹೇಳ್ತಾರೆ, ಇನ್ನೊಂದು ಟೀಚರ್ಗೂ ಗೊತ್ತಾಗುತ್ತೆ, ಲೌಕಿಕ ತಾಯಿ ತಂದೆಗೂ ಮಕ್ಕಳದು ಓದಿನಿಂದ ತಿಳ್ಕೊಂಡ್ಬಿಡ್ತಾರೆ, ಇವರು ಪಾಸ್ ಆಗ್ತಾರ ಫೇಲ್ ಆಗ್ತಾರ. ಇದಂತೂ ಬಹಳ ದೊಡ್ಡ ಸ್ಕೂಲ್ ಆಗಿದೆ. ಯಹಾ ತೋ ನಂಬರ್ ವಾರ್ ಬಿಟಾಯ ನಹಿ ಜಾತಾ ಹೈ. ಬಾಬಾ ಹೇಳ್ತಾರೆ, ಇಲ್ಲಂತೂ ನಂಬರ್ ವಾರು ಕೂರಿಸ್ಲಿಕ್ಕೆ ಆಗೋದಿಲ್ಲ. ಬುದ್ಧಿ ಸೇ ಸಮಜಾ ಜಾತಾ ಹೈ, ನಂಬರ್ ವಾರ್ ತೋ ಹೋತೆ ಹಿ ಹೈನಾ. ಬುದ್ಧಿಯಿಂದ ತಿಳ್ಕೊಳ್ಳಾಗುತ್ತೆ, ನಂಬರ್ ವಾರ್ ಅಂತೂ ಇದ್ದೇ ಇದ್ದಾರಲ್ವ ಮಕ್ಕಳಲ್ಲಿ. अब बाबा अच्छे अच्छे बच्चों को कहाँ भेज देते हैं, वो फिर चले जाते हैं तो दूसरे लिखते हैं, हमको महारथी चाहिए तो जरूर समझते हैं वो हमसे होशियार नामी ग्रामी है. ಬಾಬಾ ಒಳ್ಳೆ ಒಳ್ಳೆ ಮಕ್ಕಳನ್ನು ಎಲ್ಲಿಗಾದರೂ ಕಳಿಸ್ತಾರೆ. ಅವರೂ ಸಹ ಬಾಬಾ ಹೇಳಿದ್ರು ಅಂತ ಆ ಸ್ಥಾನಕ್ಕೆ ಹೋಗ್ತಾರೆ. ಮತ್ತು ಅವರನ್ನು ನೋಡಿಬಿಟ್ಟು ಇನ್ನೊಬ್ಬರೂ ಏನು ಬರೀತಾರೆ, ನಮಗೂ ಒಳ್ಳೆ ಮಹಾರಥಿ ಬೇಕಾಗಿದೆ, ನಮ್ಮ ಹತ್ರನೂ ಅಂಥವರನ್ನು ಕಳಿಸಿ. ಯಾಕೆ ತಿಳ್ಕೊಳ್ತಾರೆ? ಮಹಾರಥಿ ಅಂದರೆ ಅವರು ನಮಗಿಂತ ಬುದ್ಧಿವಂತರಾಗಿದ್ದಾರೆ, ಪ್ರಸಿದ್ಧರಾಗಿದ್ದಾರೆ. ನಂಬರ್ ವಾರ್ ತೋ ಹೋತೆ ಹೇನಾ, ಎಲ್ಲ ಕಡೆ ಎಲ್ಲದರಲ್ಲೂ ನಂಬರ್ ವಾರ್ ಅಂತೂ ಇದ್ದೇ ಇರ್ತಾರಲ್ವಾ. प्रदर्शनी में भी अनेक प्रकार के आते हैं तो गाइड्स भी खड़े रहने चाहिए जांच करने के लिए. ಪ್ರದರ್ಶನಿಯಲ್ಲೂ ಸಹ ಅನೇಕ ಪ್ರಕಾರದವರು ಬರ್ತಾರೆ, ಓದಿರೋರು ಓದದೇ ಇರೋರು, ಬಡವರು ಸಾಹುಕಾರರು, ಅನೇಕ ಪ್ರಕಾರದವರು ಬರ್ತಾರೆ. ಅದರಿಂದ ಗೈಡ್ಸೂ ಸಹ ನಿಂತಿರಬೇಕಾಗಿದೆ ಚೆಕ್ ಮಾಡಲಿಕ್ಕಾಗಿ. रिसीव करने वाले तो जानते हैं ये किस प्रकार का आदमी है. ಯಾರು ರಿಸೀವ್ ಮಾಡುವಂಥವ್ರಿಗೆ ಗೊತ್ತಿದೆ ಇವರು ಯಾವ ಪ್ರಕಾರದ ಮನುಷ್ಯ ಆಗಿದ್ದಾರೆ, ಇವರು ದೊಡ್ಡ ಮನುಷ್ಯರು, ಓದಿರೋರು, ಇವೆಲ್ಲ ಗೊತ್ತಾಗುತ್ತಲ್ವಾ. तो उनको फिर इशारा करना चाहिए कि इनको तुम समझाओ. ಯಾರು ಗೈಡ್ ಆಗಿ ನಿಂತಿರ್ತಾರೆ, ಎಲ್ಲರನ್ನು ಚೆಕ್ ಮಾಡ್ತಾ ಇರ್ತಾರೆ, ಅವರು ಸನ್ನೆ ತೋರಿಸ್ಬೇಕಾಗಿ ಬರುತ್ತೆ, ನೀವು ಇವರಿಗೆ ತಿಳಿಸಿ. ದೊಡ್ಡ ಮನುಷ್ಯ ಓದಿರೋರು ಅಂದರೆ ಅವರಿಗೆ ಬೇರೆಯವ್ರಿಗೆ ಹೇಳ್ತಾರೆ, ನೀವು ಇವರಿಗೆ ಹೋಗಿ ತಿಳಿಸಿ ಅಂತ ಸನ್ನೆ ತೋರಿಸ್ತಾರೆ. तुम भी समझ सकते हो, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಸಬ್ ಹೈ. ನೀವು ತಿಳ್ಕೊಳ್ತೀರಿ, ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡು, ಥರ್ಡ್ ಗ್ರೇಡು ಎಲ್ಲ ವಿಧದವರು ಇದ್ದಾರೆ. ಯಹಾ ತೋ ಸಬ್ಕಿ ಸರ್ವಿಸ್ ಕರ್ನಿ ಹಿ ಹೈ. ಇಲ್ಲಂತೂ ಎಲ್ಲರದ್ದು ಸೇವೆ ಮಾಡಲೇಬೇಕಾಗಿದೆ. कोई बड़ा आदमी है तो जरूर बड़े आदमी की खातिरी तो सब करते ही है. ಯಾರಾದರೂ ದೊಡ್ಡ ಮನುಷ್ಯ VIP ಅಂದಾಗ ಅವ್ರಿಗೆ ಎಲ್ಲರೂ ಏನು ಉಪಚಾರ ಮಾಡೇ ಮಾಡ್ತಾರೆ. ಪ್ರಪಂಚದಲ್ಲಾಗಲಿ ಎಲ್ಲೇ ಆಗಲಿ ದೊಡ್ಡ ಮನುಷ್ಯ VIP ಅಂದರೆ ಅವರಿಗೆ ತಕ್ಕ ಹಾಗೆ ಉಪಚಾರ ಅಂತೂ ಮಾಡೇ ಮಾಡ್ತಾರೆ. ಏ ಕಾಯ್ದಾ है. ಬಾಬಾ ಹೇಳ್ತಾರೆ, ಇದು ನಿಯಮ. ಇಲ್ಲಾಗಲಿ ಅಲ್ಲಾಗಲಿ ದೊಡ್ಡ ಮನುಷ್ಯರು ಅಂತ ಹೇಳಿದ್ರೆ ಸ್ವಲ್ಪ ಅವರಿಗೆ ಉಪಚಾರ ಅನ್ನೋದು
ಮಾಡಲಾಗುತ್ತೆ. ಯಾಕೆ? ಇದು ಒಂದು ನಿಯಮ ಇದೆ. बाप अथवा टीचर बच्चों की क्लास में महिमा करते हैं, ये भी सबसे बड़ी ಖಾತ್ರಿ है. ತಂದೆ ಅಥವಾ ಟೀಚರ್ ಮಕ್ಕಳದು ಕ್ಲಾಸಲ್ಲಿ ಮಹಿಮೆ ಮಾಡ್ತಾರೆ, ಚೆನ್ನಾಗಿ ಓದ್ತಾರೆ, ಪುರುಷಾರ್ಥ ಮಾಡ್ತಾರೆ, ಸೇವೆ ಮಾಡ್ತಾರೆ ಅಂದರೆ ಅವ್ರದ್ದು ಮಹಿಮೆ ಮಾಡ್ತಾರೆ. ಇದು ಸಹ ಎಲ್ಲದಕ್ಕಿಂತ ದೊಡ್ಡ ಉಪಚಾರ ಆಗಿದೆ. नाम निकालने वाले बच्चों की महिमा ಅಥವಾ ಖಾತ್ರಿ ಕಿ ಜಾತಿ है. ಯಾರು ಪ್ರಸಿದ್ಧ ಮಾಡುವಂಥವರು, ಟೀಚರನ್ನು ಯಾವ ಕಾಲೇಜಲ್ಲಿ ಓದಿದ್ರು, ಯಾರು ಇವರಿಗೆ ಪ್ರೊಫೆಸರ್ ಆಗಿದ್ರು ಅಂತ ಅಲ್ಲಿ ಅದು ಆ ಮಾತು ಬರುತ್ತಲ್ವ, ಅದಕ್ಕೆ ಆ ರೀತಿ ಹೆಸರನ್ನು ಪ್ರಸಿದ್ಧ ಮಾಡುವಂಥ ಮಕ್ಕಳ ಮಹಿಮೆ ಅಥವಾ ಉಪಚಾರ ಮಾಡಲಾಗತ್ತೆ. ये फलाना धनवान है, रिलीजियस माइंडेड है, ये भी ಖಾತ್ರಿ है ना. ಇವರು ಇಷ್ಟು ಹಣವಂತರಾಗಿದ್ದಾರೆ, ಇವರು ಧಾರ್ಮಿಕರಾಗಿದ್ದಾರೆ, ಇದೂ ಸಹ ಒಂದು ಉಪಚಾರ ಮಾಡೋ ಮಾತಾಗಿದೆ ಅಲ್ವಾ. ಅವರ ವಿಶೇಷತೆಯನ್ನು ನೋಡಿ ಹೇಳೋದು ಅದು ಒಂದು ಉಪಚಾರದ ಮಾತಾಗಿದೆ. अब तुम ये जानते हो ऊंचते ऊंच, ಈಗ ನಿಮಗೆ ಗೊತ್ತಿದೆ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಭಗವಾನ್. कहते भी है बरोबर ऊंचते ऊंच है, परंतु फिर बोलो उनकी बायोग्राफी बताओ तो कह देते. ಏನು ಹೇಳ್ತಾರೆ? ನಿಜವಾಗ್ಲೂ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಭಗವಂತ, ಆದರೆ ನಂತರ ನೀವು ಕೇಳಿ ಅವ್ರದ್ದು ಬಯೋಗ್ರಫಿ ತಿಳಿಸಿ ಅಂತ. ಅವಾಗೇನು ಹೇಳಿಬಿಡ್ತಾರೆ? ತೋ ಕಹ ದೇತೆ ಸರ್ವವ್ಯಾಪಿ ಹೇ, ಸರ್ವವ್ಯಾಪಿ ಅಂತ ಹೇಳ್ಬಿಡ್ತಾರೆ. ಬಸ್ ಏಕದಮ್ ನೀಚೆ ಕರ್ ದೇತೆ ಹೇ, ಏನು ಪೂರ್ಣವಾಗಿ ಕೆಳಕ್ಕೆ ತಂದುಬಿಟ್ರು, ಕಲ್ಲು ಮಣ್ಣು ನಾಯಿ ಬೇಕು ಅಂತ. अब तुम समझ सकते हो सबसे ऊंचते ऊंच है भगवान, वो है ಮೂಲವತನ್ ವಾಸಿ. ಈಗ ನಿಮಗೆ ನೀವು ತಿಳಿಸ್ಬೋದು, ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಭಗವಂತ, ಅವರಾಗಿದ್ದಾರೆ ಮೂಲವತನ ವಾಸಿ. ಸೂಕ್ಷ್ಮವತನ್ ಮೇ ಹೈ, ನೆಕ್ಸ್ಟ್ ಸೂಕ್ಷ್ಮವತನದಲ್ಲಿ ಇದ್ದಾರೆ ದೇವತಾಯೇ. यहाँ रहते हैं मनुष्य. तो ऊंचते ऊंच भगवान वो निराकार ठहरा ಅಂದಾಗ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರು ನಿರಾಕಾರ ಆಗಿದ್ದಾರೆ. अभी तुम जानते हो हम जो हीरे मिसलते फिर कोड़ी मिसल बन पड़े हैं, फिर भगवान को अपने से भी ಜಾಸ್ತಿ ನೀಚೆ ले गए हैं. ಬಾಬಾ ಹೇಳ್ತಾರೆ, ಈಗ ನಿಮಗೆ ಗೊತ್ತಿದೆ, ನಾವು ವಜ್ರ ಸಮಾನರಾಗಿದ್ವಿ, ನಂತರ ಏನಾಗ್ಬಿಟ್ಟಿದ್ದೀವಿ? ಕವಡೆ ಸಮಾನರು ಆಗ್ಬಿಟ್ಟಿದ್ದೀವಿ. ನಂತರ ಭಗವಂತನನ್ನು ತಮಗಿಂತಲೂ ಹೆಚ್ಚಾಗಿ ಕೆಳಕ್ಕೆ ತಗೊಂಬಂದಿದ್ದಾರೆ. ಸರ್ವವ್ಯಾಪಿ ನಿಂದನೆ. ಪಹಚಾನ್ತೆ ಹಿ ನಹಿ, ಗುರುತಿಸೋದೇ ಇಲ್ಲ. तुम भारतवासियों को ही पहचान मिलती है, फिर पहचान कम हो जाती है. ಬಾಬಾ ಹೇಳ್ತಾರೆ, ಭಾರತವಾಸಿಗಳಿಗೆ ಪರಿಚಯ ಸಿಗುತ್ತೆ, ನಂತರ ಆ ಪರಿಚಯನೂ ಏನಾಗೋಗುತ್ತೆ? ಕಡಿಮೆ ಆಗೋಗುತ್ತೆ. ಅಭಿ ತುಮ್ ಬಾಪ್ ಕಿ ಪಹಚಾನ್ ಸಬ್ಕೋ ದೇತೆ ಜಾವೋ, ಈಗ ನೀವು ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಡ್ತಾ ಹೋಗಿ. ಢೇರ್ ಕೋ ಬಾಪ್ ಕಿ ಪಹಚಾನ್ ಮಿಲೇಗಿ, ನೀವು ಎಲ್ಲರಿಗೂ ಕೊಡ್ತಾ ಹೋದಾಗ ಅನೇಕರಿಗೆ ತಂದೆಯ ಪರಿಚಯ ಸಿಗುತ್ತೆ. ತುಮಾರ ಮುಖ್ಯ ಚಿತ್ರ ಹಿ ಹೈ, ನಿಮ್ಮದು ಮುಖ್ಯವಾದ ಚಿತ್ರಗಳೇ ಆಗಿದೆ. ಯಾವ್ಯಾವುದು? ತ್ರಿಮೂರ್ತಿ, ಗೋಲ, ಜಾಡ್. ತ್ರಿಮೂರ್ತಿ ಚಿತ್ರ, ಚಕ್ರದ ಚಿತ್ರ, ವೃಕ್ಷದ ಚಿತ್ರ. ಇನ್ಮೇ ಕಿತನಿ ರೋಶನಿ ಹೈ, ಒಂದೊಂದು ಚಿತ್ರದಲ್ಲಿ ಎಷ್ಟು ಜ್ಞಾನದ ಪ್ರಕಾಶ ಇದೆ, ಎಷ್ಟು ಮಾತುಗಳು ತಿಳ್ಕೊಳ್ತೀವಿ. ये तो कभी कोई कहेंगे ये लक्ष्मी नारायण सत्युग के मालिक थे.
ಇದು ಯಾರು ಬೇಕಾದರೂ ಹೇಳ್ತಾರೆ. ಈ ಲಕ್ಷ್ಮೀನಾರಾಯಣರು ಸತ್ಯುಗದ ಮಾಲೀಕರಾಗಿದ್ದರು. ಅಚ್ಚ ಸತ್ಯುಗಕ್ಕೆ ಆಗೆ ಖ್ಯಾತ ಒಳ್ಳೆಯದು. ಸತ್ಯುಗಕ್ಕೆ ಮೊದಲು ಏನಾಗಿದ್ರು? ಏ ಬಿ ಅಭಿ ತುಮ್ ಜಾನ್ತೆ ಹೋ. ಬಾಬಾ ಹೇಳ್ತಾರೆ ಇದು ಸಹ ನಿಮಗೆ ಗೊತ್ತಿದೆ. ಅಭಿ ಹೈ ಕಲಿಯುಗ ಕಾ ಅಂತ್ ಔರ್ ಹೈ ಬಿ ಪ್ರಜಾ ಪರ್ ರಾಜ್ಯ. ಈಗ ಇದೇ ಕಲಿಯುಗದ ಅಂತ್ಯ. ಬಾಬಾ ಹೇಳ್ತಾರೆ ಏನಾಗಿದೆ, ಎಂತಹ ರಾಜ್ಯ ಆಗಿದೆ? ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಆಗಿದೆ. ಅಭಿ ರಾಜಾಯಿ ತೋ ಹೈ ನಹಿ, ಕಿತನಾ ಫರಕ್ ಹೈ. ಸತ್ಯುಗದ ರಾಜ ರಾಣಿ, ಇವಾಗ ಪ್ರಜೆಗಳ ರಾಜ್ಯ, ಎಷ್ಟು ವ್ಯತ್ಯಾಸ ಅನ್ನೋದಿದೆ. सत्युग के आदि में राजा ये थे, अब कलयुग में भी ರಾಜ ಯೇ. ಸತ್ಯುಗದ ಆದಿಯಲ್ಲಿ ರಾಜರುಗಳು ಇದ್ದರು, ಈಗ ಕಲಿಯುಗದಲ್ಲೂ ರಾಜರುಗಳು ಇದ್ದಾರೆ. ಕೊನೆಯಲ್ಲಿ ಇದ್ರಲ್ವಾ. ಬಲ್ ಕೋಯಿ ಓ ಪಾವನ್ ನಹಿ ಹೈ, ಪರಂತು ಕೋಯಿ ಪೈಸಾ ದೇಕರ್ ಬಿ ಟೈಟಲ್ ಲೇ ಲೇತೆ ಹೈ. ಆದರೆ ಅವ್ರು ಯಾರು ಪಾವನರಲ್ಲ. ಆದರೆ ಏನು ಮಾಡ್ತಾರೆ, ಹಣ ಕೊಟ್ಟು ಟೈಟಲ್ ತಗೊಂಡ್ಬಿಡ್ತಾರೆ. ಯಾವ ಟೈಟಲ್ಲು? ಮಹಾರಾಜ ತೋ ಕೋಯಿ ಹೈ ನಹಿ, ಟೈಟಲ್ ಖರೀದ್ ಕರ್ ಲೇತೆ ಹೈ. ಮಹಾರಾಜ ಅನ್ನೋರು ಯಾರು ಇಲ್ಲವೇ ಇಲ್ಲ. ಆ ಟೈಟಲ್ಲೂ ಸಹ ಏನು ಮಾಡ್ತಾರೆ, ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಡ್ತಾರೆ. ಜೈಸೆ ಪಟಿಯಾಲ ಕಾ ಮಹಾರಾಜ, ಜೋಧ್ಪುರ್, ಬಿಕನೇರ್ ಕಾ ಮಹಾರಾಜ. ಆ ಸಮಯದಲ್ಲಿ ಇದ್ರಲ್ಲ ಪಟಿಯಾಲ ಮಹಾರಾಜ, ಜೋಧ್ಪುರ್ ಮಹಾರಾಜ, ಬಿಕನೇರ್ ಮಹಾರಾಜ, ನಾಮ್ ತೋ ಲೇತೆ ಹೀನಾ. ಆ ರೀತಿ ಹೆಸರುಗಳು ಹೇಳ್ತಾರಲ್ವ. ಈ ನಾಮ್ ಅವಿನಾಶಿ ಛಲ ಆತಾ ಹೈ. ಈ ರೀತಿ ಈ ಮಹಾರಾಜ ಅನ್ನೋ ಹೆಸರು ಸಹ ಅವಿನಾಶಿಯಾಗಿ ನಡೀತಾ ಬರುತ್ತೆ. ಆದಿಯಿಂದ ಕೊನೆಯ ತನಕ ಮಹಾರಾಜ ಅನ್ನೋ ಈ ಶಬ್ದನೂ ಸಹ ಅವಿನಾಶಿಯಾಗಿ ನಡೀತಾ ಬರುತ್ತೆ. ಪೆಹಲೆ ಪವಿತ್ರ ಮಹಾರಾಜ ಐತೆ, ಆದರೆ ವ್ಯತ್ಯಾಸ, ಮೊದಲು ಪವಿತ್ರ ಮಹಾರಾಜರುಗಳು ಇದ್ದರು. ಅಬ್ ಹೈ ಅಪವಿತ್ರ ಮಹಾರಾಜ. ಕಲಿಯುಗದ ಕೊನೆಯಲ್ಲಿ ರಾಜರುಗಳು ಅಪವಿತ್ರ ಮಹಾರಾಜರುಗಳು. ಅಕ್ಷರ್ ಛಲ ಆತಾ ಹೈ. ಅವಾಗಲೂ ಮಹಾರಾಜ ಅಂದರು, ಕೊನೆಗೂ ಅಪವಿತ್ರ ರಾಜರಿಗೂ ಮಹಾರಾಜ ಅಂದರು. ಈ ಶಬ್ದ ನಡೀತಾ ಬರುತ್ತೆ. इन लक्ष्मी नारायण के लिए कहेंगे, ये सत्युग के मालिक थे, किसने राज्य लिया? ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರಿಗಾಗಿ ಹೇಳ್ತಾರೆ, ಇವರು ಸತ್ಯುಗದ ಮಾಲೀಕರಾಗಿದ್ರು, ಯಾರು ರಾಜ್ಯ ಪಡೆದ್ರು? ಅಭಿ ತುಮ್ ಜಾನ್ತೆ ಹೋ ರಾಜ ಕಿ ಸ್ಥಾಪನಾ ಕೈಸೆ ಹೋತಿ ಹೈ. ಈಗ ನಿಮಗೆ ಗೊತ್ತಿದೆ ಈ ಸತ್ಯುಗದ ರಾಜ್ಯ ಹೇಗೆ ಸ್ಥಾಪನೆ ಆಗುತ್ತೆ. ಬಾಪ್ ಕಹತೆ ಹೈ ಮೈ ತುಮಕೋ ಅಭಿ ಹೇಗೆ ಸ್ಥಾಪನೆ ಆಗುತ್ತೆ. ತಂದೆ ಹೇಳ್ತಾರೆ ಈಗ ನಿಮಗೆ ಪಡಾತಾ ಹೂಂ 21 ಜನ್ಮೋ ಕೆ ಲಿಯೆ, ಓದಿಸ್ತೀನಿ 21 ಜನ್ಮಕ್ಕಾಗಿ. वो तो पढ़कर इसी जन्म में ही ಬ್ಯಾರಿಸ್ಟರ್ ಆದಿ ಬಂತೆ. ಪ್ರಪಂಚದವರು ಒಂದು ಓದನ್ನು ಓದ್ತಾರೆ, ಇಲ್ಲೇ ಬ್ಯಾರಿಸ್ಟರ್ ಆದಿ ಪದವಿ ಪಡೀತಾರೆ, ಇಲ್ಲೇ ಸಂಪಾದನೆನೂ ಮಾಡ್ತಾರೆ. ತುಮ್ ಅಭಿ ಪಡ್ಕರ್, ಈಗ ನೀವು ಓದಿ ಭವಿಷ್ಯ ಮಹಾರಾಜ ಮಹಾರಾಣಿ ಬಂತೇವೆ. ಭವಿಷ್ಯ ಇನ್ನೊಂದು ಜನ್ಮಕ್ಕಾಗಿ, ಅನೇಕ ಜನ್ಮಗಳಿಗಾಗಿ ಮಹಾರಾಜ ಮಹಾರಾಣಿ ಆಗ್ತೀರಿ. ड्रामा प्लान अनुसार नई दुनिया की स्थापना हो रही है. अभी है ಡ್ರಾಮಾ ಪ್ಲಾನ್ ಅನುಸಾರ ಹೊಸ ಪ್ರಪಂಚದ್ದು ಸ್ಥಾಪನೆ ಆಗ್ತಾ ಇದೆ. ಈಗ ಇದೆ पुरानी दुनिया. बल कितने भी अच्छे अच्छे बड़े महल है, परंतु हीरे जवाहरातों के महल तो बनाने की कोई में ताकत नहीं. भले ಈ ಕಲಿಯುಗದಲ್ಲಿ ಎಷ್ಟೇ ದೊಡ್ಡ ದೊಡ್ಡ ಮಹಲ್ಗಳು, ಎಷ್ಟೇ ಡಿಸೈನ್ ಮಹಲ್ಗಳು ಇದೆ, ಆದರೆ ವಜ್ರ ವೈಡೂರ್ಯಗಳ ಮಹಲ್ ಅಂತೂ ಮಾಡಲಿಕ್ಕಾಗಿ ಯಾರಿಗೂ ತಾಕತ್ತಿಲ್ಲ. ಅಲ್ಲಿ ವಜ್ರ ವೈಡೂರ್ಯಗಳನ್ನು ಸಹ
ಹೇಗೆ ಕಲ್ಲುಗಳ ರೀತಿ ಶೋ ಪೀಸ್ ಆ ಶೋ ಮಾಡ್ಲಿಕ್ಕಾಗಿ ಎಲ್ಲ ತಗೊಳ್ತಾರಲ್ವ. सतयुग में ये सब हीरे जवाहरात के महल बनाते हैं. ಆದರೆ ಸತ್ಯುಗದಲ್ಲಿ ಈ ಎಲ್ಲ ವಜ್ರ ವೈಡೂರ್ಯಗಳ ಮಹಲ್ಲು ಮಾಡ್ತಾರೆ. बनाने में कोई देरी थोड़े ही लगती है. ಅಲ್ಲಿ ವಜ್ರ ವೈಡೂರ್ಯಗಳ ಮಹಲ್ಲು, ಚಿನ್ನದ ಮಹಲ್ಲು, ಅದಕ್ಕೆ ಇಲ್ಲಿನ ರೀತಿ ಏನಾದರೂ ಸಮಯ ಹಿಡಿಸುತ್ತಾ. यहाँ भी अर्थक्वेक आदि होती है तो बहुत कारीगर लगा देते, 1-2 वर्ष में सारा शहर खड़ा कर देते हैं. ಇಲ್ಲೂ ಸಹ ಭೂಕಂಪ ಆದಿ ಆಗತ್ತೆ. ಅವಾಗ ಬಹಳಷ್ಟು ಕೆಲಸದವರನ್ನು ಇಟ್ಟು ಏನು ಮಾಡ್ತಾರೆ, 1-2 ವರ್ಷಗಳಲ್ಲಿ ಇಡೀ ಒಂದು ಪಟ್ಟಣನ ಮತ್ತೆ ನಿಲ್ಲಿಸ್ಬಿಡ್ತಾರೆ. नई दिल्ली बनाने में करके 8-10 वर्ष लगे, परंतु यहाँ के लेबर और वहाँ के लेबर्स में तो फर्क रहता है ना. ಹೊಸ ಡೆಲ್ಲಿ ಮಾಡಲಿಕ್ಕಾಗಿ 8-10 ವರ್ಷ ಹಿಡಿಸ್ತು. ಆದರೆ ಇಲ್ಲಿನ ಒಂದು ಲೇಬರ್ಸು ಕೆಲಸದವರು ಅಲ್ಲಿನ ಕೆಲಸದವರಲ್ಲಿ ವ್ಯತ್ಯಾಸ ಇರುತ್ತೆ ಅಲ್ವಾ. ಆಜ್ಕಲ್ तो नई नई इन्वेंशन भी निकालते रहते हैं. ಈ ಸಮಯದಲ್ಲಂತೂ ಹೊಸ ಹೊಸ ಅನ್ವೇಷಣೆಗಳನ್ನು ಸಹ ಮಾಡ್ತಾ ಇರ್ತಾರೆ. मकान बनाने की साइंस का भी जोर है, सब कुछ तैयार मिलता है, झट फ्लैट तैयार. ಮನೆ ಮಾಡೋದ್ರಲ್ಲೂ ಸಹ ವಿಜ್ಞಾನದ್ದು ಬಹಳ ಫೋರ್ಸ್ ಇದೆ. ಎಲ್ಲ ರೆಡಿಮೇಡ್ ಸಿಗುತ್ತೆ, ತಕ್ಷಣ ಫ್ಲ್ಯಾಟೂ ತಯಾರಾಗೋಗುತ್ತೆ. ಫಾರಿನಲ್ಲಂತೂ ವುಡನ್ ಮನೆಗಳು ಎಷ್ಟು ಬೇಗ ಆಗ್ಬಿಡುತ್ತೆ, ಒಂದು ಗೊಂಬೆ ತಂದಂಗೆ ತಂದಿಟ್ಬಿಡ್ತಾರೆ. बहुत बहुत जल्दी बनते हैं तो ये सब वहाँ काम में आते हैं ना. ಬಹಳ ಬೇಗ ಬೇಗ ಮನೆಗಳನ್ನು ಮಾಡ್ತಾರೆ, ಕಟ್ತಾರೆ. ಬಾಬಾ ಹೇಳ್ತಾರೆ ಇದೆಲ್ಲವೂ ಸಹ ಈ ಸಂಸ್ಕಾರ ವಿಜ್ಞಾನಿಗಳದ್ದು ಅಲ್ಲಿ ಕೆಲಸಕ್ಕೆ ಬರುತ್ತೆ ಅಲ್ವಾ. ये सब साथ चलते हैं. ಬಾಬಾ ಹೇಳ್ತಾರೆ ಆತ್ಮನ ಜೊತೆ ಈ ಸಂಸ್ಕಾರ ವಿಜ್ಞಾನದ ಸಂಸ್ಕಾರನೂ ಹೋಗುತ್ತಲ್ವಾ. संस्कार तो रहते हैं ना, ये साइंस के संस्कार भी चलेंगे. ಬಾಬಾ ಹೇಳ್ತಾರೆ ಈ ವಿಜ್ಞಾನದ ಸಂಸ್ಕಾರನೂ ಸಹ ಆತ್ಮನ ಜೊತೆ ಜೊತೆ ಹೋಗುತ್ತೆ. तो अब बाप बच्चों को समझाते रहते हैं, पावन बनना है तो ತಂದೆ ಈಗ ಮಕ್ಕಳಿಗೆ ತಿಳಿಸ್ತಾ ಇರ್ತಾರೆ, ಪಾವನರಾಗಬೇಕು ಅಂದಾಗ ಬಾಪ್ಕೋ ಯಾದ್ ಕರೋ. ಬಾಪ್ ಬಿ ಗುಡ್ ಮಾರ್ನಿಂಗ್ ಕರ್ ಫಿರ್ ಶಿಕ್ಷಾ ದೇತೆ ಹೇ. ತಂದೆನೂ ಬಂದ ತಕ್ಷಣ ಮಕ್ಕಳೇ ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಆಮೇಲೆ ಶಿಕ್ಷಣ ಕೊಡ್ತಾರೆ. ಬಚ್ಚೆ ಬಾಪ್ ಕಿ ಯಾದ್ ಮೇ ಬೈಠೆ ಹೋ, ಕೇಳ್ತಾರೆ ಮಕ್ಕಳೇ ತಂದೆ ನೆನಪಲ್ಲಿ ಕೂತಿದ್ದೀರಾ. ಚಲ್ತೆ ಫಿರ್ತೆ ಬಾಪ್ ಕೋ ಯಾದ್ ಕರೋ, ಕ್ಯೋಂಕಿ ನಡೆದಾಡ್ತಾ ತಿರುಗಾಡ್ತಾ ತಂದೆಯನ್ನು ನೆನಪು ಮಾಡಿ. ಯಾಕೆ, ಜನ್ಮ ಜನ್ಮಾಂತರಕ್ಕೆ ಸಿರ್ ಪರ್ ಬೋಜ ಹೈ, ಜನ್ಮ ಜನ್ಮಾಂತರದ್ದು ತಲೆ ಮೇಲೆ ಹೊರೆ ಇದೆ, ಪಾಪದ ಹೊರೆ. ಸೀಡಿ ಉತರ್ತೆ ಉತರ್ತೆ 84 ಜನ್ಮ ಲೇತೆ ಹೈ. ಮೆಟ್ಲು ಇಳೀತಾ ಇಳೀತಾ ಸತ್ಯುಗದಿಂದ ಕೊನೆಯ ತನಕ 84 ಜನ್ಮ ಪಡೀತೀವಿ. ಅಭಿ ಫಿರ್ ಏಕ್ ಜನ್ಮ ಈಗ ಒಂದು ಜನ್ಮದಲ್ಲಿ ಚಡ್ತಿ ಕಲಾ ಹೋತಿ ಹೈ, ಏರುವ ಕಲೆ, ಲಿಫ್ಟಲ್ಲಿ ಹೊಟ್ಟೋಗ್ಬಿಡ್ತೀವಿ. ಜಿತನಾ ಬಾಪ್ ಕೋ ಯಾದ್ ಕರ್ತೆ रहेंगे, ಎಷ್ಟು ತಂದೆಯನ್ನು ನೆನಪು ಮಾಡ್ತಾ ಇರ್ತೀರಿ, ಉತನಾ ಖುಷಿ ಬಿ ಹೋಗಿ, ತಾಕತ್ ಮಿಲೇಗಿ, ಅಷ್ಟು ಖುಷಿನೂ ಇರುತ್ತೆ ಮತ್ತು ತಾಕತ್ತು ಶಕ್ತಿನೂ ಸಿಗುತ್ತೆ. बहुत बच्चे हैं जिनको आगे नंबर में रखा जाता है, परंतु याद में बिल्कुल रहते नहीं है. ಅನೇಕ ಮಕ್ಕಳಿದ್ದಾರೆ, ಅವರನ್ನು ಮುಂದಿನ ನಂಬರಲ್ಲಿ ಇಡಲಾಗುತ್ತೆ, ಆದರೆ ನೆನಪಿನಲ್ಲಿ ಅವರು ಬಿಲ್ಕುಲ್ ಇರೋದಿಲ್ಲ. ಬಲ್ಬ್ ಯಾವುದರಲ್ಲಿ ಮೊದಲನೇ ನಂಬರ್ ಬಂತು ಅವರಿಗೆ ಮುಂದಿನ ನಂಬರ್ಗಳು. ಬಲ್ ಜ್ಞಾನ ಮೇ ತೀಕೆ ಹೈ, ಪರಂತು ಯಾದ್ ಕಿ ಯಾತ್ರಾ ಹೈ ನಹಿ.
ಬಲೆ ಜ್ಞಾನದಲ್ಲಿ ತೀಕ್ಷ್ಣವಾಗಿದ್ದಾರೆ, ಆದರೆ ನೆನಪಿನ ಯಾತ್ರೆ ಇಲ್ಲವೇ ಇಲ್ಲ. बाप तो बच्चों की महिमा करते हैं, ये भी नंबर 1 में है तो ಜರೂರ್. ಬಾಬಾ ಹೇಳ್ತಾರೆ, ತಂದೆ ಮಕ್ಕಳದು ಮಹಿಮೆ ಮಾಡ್ತಾರೆ, ಈ ಬ್ರಹ್ಮ ಬಾಬಾನು ನಂಬರ್ 1 ಅಲ್ಲಿ ಇದ್ದಾರೆ ಅಂದಾಗ ಜರೂರ್ ಮೆಹನತ್ ಬಿ ಕರ್ತೆ ಹೋಂಗೆನಾ, ಆ ಥರ ತಪ್ಪದೆ ಪರಿಶ್ರಮನೂ ಪಡ್ತಾ ಇರ್ತಾರಲ್ವ. ತುಮ್ ಹಮೇಶಾ ಸಮझो कि ಶಿವ ಬಾಬಾ ಸಮझಾತೆ ಹೇ तो ಬುದ್ಧಿಯೋಗ ವಹಾ ಲಗಾ रहेगा. ನೀವು ಸದಾ ತಿಳ್ಕೊಳ್ಳಿ, ಶಿವಬಾಬಾ ತಿಳಿಸ್ತಾರೆ ಅಂದಾಗ ಬುದ್ಧಿಯೋಗ ಎಲ್ಲಿರುತ್ತೆ ಅಲ್ಲಿ ತೊಡಗಿರುತ್ತೆ. ಬ್ರಹ್ಮಬಾಬನನ್ನು ಮುಂದೆ ನೋಡ್ತಾ ಇದ್ರು ಶಿವಬಾಬಾ ಎಲ್ಲಿ ತೊಡಗಿರುತ್ತೆ, ಅಲ್ಲಿ ಶಿವಬಾಬನಲ್ಲಿ ತೊಡಗಿರುತ್ತೆ. ಏ ಬಿ ಸೀಕ್ತಾ ಹೋಗಾನ. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾನು ಕಲಿತಾ ಇದ್ದಾರಲ್ವಾ. ಫಿರ್ ಬಿ ಕಹತೆ ಹೇ, ಆದ್ರೂ ಸಹ ಹೇಳ್ತಾರೆ, ಬ್ರಹ್ಮ ಬಾಬಾನು ಏನು ಹೇಳ್ತಾರೆ, ಬಾಬಾ ಕೋ ಯಾದ್ ಕರೋ, ಬಾಬಾನನ್ನು ನೆನಪು ಮಾಡಿ. किसको भी समझाने के लिए चित्र है, भगवान कहा ही जाता है निराकार को, वो आकर शरीर धारण करते हैं. ಯಾರಿಗಾದರೂ ತಿಳಿಸ್ಬೋದು, ಚಿತ್ರಗಳನ್ನು ತೋರಿಸಿ, ಚಿತ್ರಗಳಿವೆ ನಮ್ಮ ಹತ್ರ. ಭಗವಂತನಿಗೆ ಹೇಳಲಾಗುತ್ತೆ ನಿರಾಕಾರ, ಅವರು ಬಂದು ಈ ಶರೀರ ಧಾರಣೆ ಮಾಡ್ತಾರೆ. ಓ ಭಗವಾನ್ ಕೆ ಬಚ್ಚೆ ಸಬ್ ಆತ್ಮಾಯೇ, ಆ ಭಗವಂತನ ಮಕ್ಕಳು, ಒಬ್ಬ ಭಗವಂತನ ಮಕ್ಕಳು ಎಲ್ಲ ಆತ್ಮಗಳು ಬಾಯಿ ಬಾಯಿ ಹೈ. अब इस शरीर में विराजमान है. ಆ ಒಬ್ಬ ತಂದೆ, ಇಡೀ ಜಗತ್ತಿನ ತಂದೆ ಈಗ ಈ ಶರೀರದಲ್ಲಿ ವಿರಾಜಮಾನ ಆಗಿದ್ದಾರೆ. ಸಬಿ ಅಕಾಲ್ ಮೂರತಿ, ಎಲ್ಲ ಆತ್ಮಗಳು ಏನು ಸಾವಿಲ್ಲದ ವಿನಾಶವಿಲ್ಲದ ಅಕಾಲ ಮೂರ್ತಿ ಆಗಿದ್ದಾರೆ. ಓ ಅಕಾಲ್ ಮೂರತ್ ಆತ್ಮ ಕಾ ತಖ್ತ್ ಹೈ. ಭ್ರುಕುಟಿ ಅಕಾಲ ಮೂರ್ತಿ ಆತ್ಮನ ಸಿಂಹಾಸನ ಆಗಿದೆ. ಯಾವುದೇ ಶರೀರದಲ್ಲಿ ಆತ್ಮ ಎಲ್ಲಿದೆ, ಭ್ರುಕುಟಿ ಸಿಂಹಾಸನದಲ್ಲಿದೆ. ಅಕಾಲ್ ತಖ್ತ್ ಔರ್ ಕೋಯಿ ಖಾಸ್ ಚೀಸ್ ನಹೀ ಹೈ. ಅಕಾಲ್ ತಖ್ತ್ ಅನ್ನೋದು ಯಾವುದೇ ಖಾಸಾಗಿ ಒಂದು ವಸ್ತು ಅಲ್ಲ, ಸ್ಥೂಲದ ಒಂದು ಪೀಠ ಅಲ್ಲ. ಅಲ್ಲಿ ಅಮೃತ್ಸರಲ್ಲಿ ಅಕಾಲ್ ತಖ್ತ್ ಪೀಠ ಆ ಥರ ಸ್ಥೂಲ ವಸ್ತು ಅಲ್ಲ. ये तख्त है अकाल मूरत का. ಬಾಬಾ ಹೇಳ್ತಾರೆ, ಭ್ರುಕುಟಿ ಸಿಂಹಾಸನ ಅಕಾಲ ಮೂರ್ತಿ ಆತ್ಮನದು. ಭ್ರುಕುಟಿ ಕೆ ಬೀಚ್ ಮೇ ಆತ್ಮ ವಿರಾಜಮಾನ್ ಹೋತಿ ಹೈ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ವಿರಾಜಮಾನ ಆಗುತ್ತೆ. ಇಸ್ಕೋ ಕಹಾ ಜಾತಾ ಹೈ, ಅದಕ್ಕೆ ಭ್ರುಕುಟಿಗೆ ಹೇಳಲಾಗುತ್ತೆ ಅಕಾಲ್ ತಖ್ತ್. ಅಕಾಲ ಮೂರ್ತಿ ಆತ್ಮ ಕೂರುವಂತಹ ಅಕಾಲ ಸಿಂಹಾಸನ. ಅಕಾಲ್ ತಖ್ತ್ ಅಕಾಲ್ ಮೂರ್ತ ಕಾ ಆತ್ಮ ಯೇ ಸಬ್ ಅಕಾಲ್ ಹೈ, ಕಿತನಿ ಅತಿ ಸೂಕ್ಷ್ಮ ಹೈ. ಬಾಬಾ ಹೇಳ್ತಾರೆ, ಆತ್ಮಗಳು ಎಲ್ಲ ಅಕಾಲ, ಎಷ್ಟು ಸೂಕ್ಷ್ಮ ಆತ್ಮ, ಎಷ್ಟು ಸೂಕ್ಷ್ಮ ರೂಪದಲ್ಲಿದೆ. ಬಾಪ್ ತೋ ಹೈ ನಿರಾಕಾರ, ಓ ಅಪನಾ ತಖ್ತ್ ಕಹಾ ಸೆ ಲಾಯೆ. ಅವರು ನಿರಾಕಾರ, ಅವರ ಸಿಂಹಾಸನ ಭ್ರುಕುಟಿ ಸಿಂಹಾಸನ ಎಲ್ಲಿಂದ ತರ್ತಾರೆ. ಬಾಪ್ ಕಹೆಂಗೆ, ಬಾಪ್ ಕಹತೆ ಹೇ ಮೇರಾ ಭಿ ತಖ್ತ್ ಹೈ. ತಂದೆ ಹೇಳ್ತಾರೆ, ನಂದು ಈ ಬ್ರಹ್ಮ ಬಾಬಂದು ಭ್ರುಕುಟಿ ಸಿಂಹಾಸನ ಇದೆಯಲ್ವಾ, ಅದೇ ನಂದೂನು ಸಿಂಹಾಸನ. ಮೈ ಆಕರ್ ಇಸ್ ತಖ್ತ್ ಕಾ ಲೋನ್ ಲೇತಾ ಹೂಂ. ಬಾಬಾ ಹೇಳ್ತಾರೆ, ನಾನು ಬಂದು ಈ ತಖ್ತನ್ನು ಬಾಡಿಗೆಗೆ ತಗೊಳ್ತೀನಿ. ಒಂದೊಂದು ರೂಮಲ್ಲಿ ಒಬ್ಬರೇ ಇದ್ದರೆ ಇನ್ನೊಬ್ಬರಿಗೂ ಬಾಡಿಗೆ ಕೊಡ್ತಾರಲ್ವ, ಆ ಥರ ನಾನು ಬಾಡಿಗೆಗೆ ತಗೊಳ್ತೀನಿ. ಬ್ರಹ್ಮ ಕೆ ಸಾಧಾರಣ ಬೂಢೆ ತನ್ ಮೇ ಅಕಾಲ್ ತಖ್ತ್ ಪರ್ ಆಕರ್ ಬೈಠ್ತಾ ಹೂಂ. ಬ್ರಹ್ಮನ ಸಾಧಾರಣ ಮುದಿ ತನುವಿನಲ್ಲಿ
ಅಕಾಲ ತಪ್ತಲ್ಲಿ ಅಬ್ರುಕುಟಿ ಸಿಂಹಾಸನದಲ್ಲಿ ನಾನು ಬಂದು ಕೂರ್ತೀನಿ. ತಮ್ಮ ಪರಿಚಯ ಕೊಡ್ತಾರೆ ಬಾಬಾ. ಅಭಿ ತುಮ್ ಜಾನ್ ಗಯೆ ಹೋ ಸಬ್ ಆತ್ಮಾओं का ये तख्त है. ಈಗ ನಿಮಗೆ ಗೊತ್ತಾಗ್ಬಿಟ್ಟಿದೆ, ಎಲ್ಲ ಆತ್ಮಗಳಿಗೂ ಈ ಭ್ರುಕುಟಿನೇ ಸಿಂಹಾಸನ ಆಗಿದೆ. ಆ ಸ್ಥಾನ ಬಿಟ್ಟು ಬೇರೆ ಎಲ್ಲೂ ಕೂರೋ ಹಾಗಿಲ್ಲ. ಸೀದಾ ಹೇಗೆ ಬಂದು ಆತ್ಮ ಕೂರುತ್ತೆ? ಇದೆಲ್ಲ ಎಷ್ಟು ಹೇಗೆ ಆಟೋಮೆಟಿಕ್ ಆಗಿ ನಡೆಯುವಂಥ ವಂಡರ್ ಮಾತುಗಳು ಅಲ್ವಾ. मनुष्यों की ही बात की जाती है, जानवरों की तो बात नहीं. ಬಾಬಾ ಹೇಳ್ತಾರೆ, ಇದೆಲ್ಲ ಮನುಷ್ಯರದು ಮಾತು ಹೇಳಲಾಗುತ್ತೆ, ಪ್ರಾಣಿಗಳ ಮಾತು ಅಲ್ಲ. ಪಹಲೆ ಜೋ ಮನುಷ್ಯ ಜಾನುವಾರು ಸೇ ಭಿ ಬದತರ್ ಹೋ ಗಯೇ ಹೈ. ಮೊದಲು ಮನುಷ್ಯರು ಏನಾಗಿದ್ದಾರೆ, ಪ್ರಾಣಿಗಳಿಗಿಂತ ಕೀಳಾಗ್ಬಿಟ್ಟಿದ್ದಾರೆ. ಓತೋ ಸುಧಾರೆ, ಆಮೇಲೆ ಪ್ರಾಣಿಗಳ ಮಾತು, ಮೊದಲು ಅವರು ಸುಧಾರಣೆ ಆಗಲಿ. ಈಗ ಪ್ರಾಣಿಗಳಿಗಿಂತ ಕೀಳಾಗಿದ್ದಾರೆ, ಮೊದಲು ಅವರು ಸುಧಾರಣೆ ಆಗಲಿ, ಆಮೇಲೆ ಪ್ರಾಣಿಗಳದ್ದು ಯೋಚನೆ ಮಾಡೋಣ ಅಂತಾರೆ. कोई जानवर की बात पूछे बोलो पहले अपना तो सुधार करो. ಯಾರಾದರೂ ಪ್ರಾಣಿಗಳ ಬಗ್ಗೆ ಕೇಳೋದು ಅಂದರೆ ಏನು ಹೇಳಬೇಕು ಹೇಳಿ, ಮೊದಲು ತಮ್ಮ ಸುಧಾರಣೆ ಮಾಡ್ಕೊಳ್ಳಿ. सतयुग में तो जानवर भी बड़े अच्छे फर्स्ट क्लास होंगे. ಸತ್ಯುಗದಲ್ಲಿ ಪ್ರಾಣಿಗಳು ಸಹ ಬಹಳ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಕಿಚಡ ಆದಿ ಕುಚ್ ಬಿ ನಹಿ ಹೋಗ. ಆ ಪ್ರಾಣಿಗಳದ್ದು ಕಸ ಯಾವುದು ಇರೋದಿಲ್ಲ. ಇಲ್ಲಿ ರೋಡ್ ತುಂಬ ಏನಿರುತ್ತೆ, ನಾಯಿಗಳದ್ದು. किंग के महल में कबूतर आदि का खिचड़ा हो तो दंड डाल दे. ರಾಜನ ಮಹಲಲ್ಲಿ ಆ ಪಾರಿವಾಳದ್ದೇನಾದರೂ ಕಸ ಗಿಸ ಇತ್ತು ಅಂದರೆ ಏನು ಶಿಕ್ಷೆ ಕೊಡಲಾಗುತ್ತೆ. ಜರಾ ಬಿ ಕಿಚಡ ನಹಿ, ಸ್ವಲ್ಪನೂ ಕಸ ಇರೋದಿಲ್ಲ. ವಹಾ ಬಡಿ ಖಬರ್ದಾರಿ ರಹತಿ ಹೈ, ಅಲ್ಲಿ ಬಹಳ ಎಚ್ಚರಿಕೆ ಇರುತ್ತೆ. ಪಹರೆ ಪರ್ ರಹತೆ ಹೈ, ಕಭಿ ಕೊಯಿ ಜಾನುವಾರು ಆದಿ ಅಂದರ್ ಘುಸ್ ನ ಸಕೆ. ಕಾವಲುಗಾರರು ಇರ್ತಾರೆ, ಒಂದು ಪ್ರಾಣಿನೂ ಒಳಗೆ ನುಗ್ಗಬಾರ್ದು, ಆ ಥರ ನೋಡ್ಕೊಳ್ಳೋ ಕಾವಲುಗಾರರು ಇರ್ತಾರೆ. ಬಡೀ ಸಫಾಯಿ ಹೋತಿ ಹೈ, ಬಹಳ ಶುದ್ಧತೆ ಇರುತ್ತೆ. ಲಕ್ಷ್ಮೀನಾರಾಯಣಕ್ಕೆ ಮಂದಿರ ಮೇ ಭಿ ಕಿತನಿ ಸಫಾಯಿ रहती है. ಲಕ್ಷ್ಮೀನಾರಾಯಣ ಮಂದಿರದಲ್ಲೇ ಎಷ್ಟು ಶುದ್ಧತೆ ಇರುತ್ತೆ ಅಂದರೆ ಇನ್ನು ಜೀವಂತವಾಗಿ ಅವರಿರೋವಾಗ ಹೀಗಿರುತ್ತೆ. ಶಂಕರ್ ಪಾರ್ವತಿ ಕೆ ಮಂದಿರ ಮೇ ಕಬೂತರ ದಿಖಾತೆ ಹೈ. ಶಂಕರ ಪಾರ್ವತಿಯ ಮಂದಿರದಲ್ಲಿ ಯಾವುದೋ ಪಾರಿವಾಳನ ತೋರಿಸ್ತಾರೆ. तो जरूर मंदिर को भी खराब करते होंगे. ಆ ಪಾರಿವಾಳ ಏನು ಮಾಡುತ್ತೆ, ಎಲ್ಲ ಕಡೆ ಗಿಲೀಜು ಮಾಡಿಡುತ್ತೆ. ಶಾಸ್ತ್ರೋं में तो बहुत ದಂತ ಕಥಾಯೇ ಲಿಖ ದಿ ಹೈ. ಶಾಸ್ತ್ರಗಳಲ್ಲಿ ಬಹಳ ಕಥೆಗಳನ್ನು ಬರೆದಿಟ್ಟಿದ್ದಾರೆ. ಶಂಕರ ಪಾರ್ವತಿಗೆ ಕಥೆ ಹೇಳ್ದ, ಪಾರ್ವತಿ ನಿದ್ದೆ ಮಾಡಿಬಿಟ್ಲು. ಆವಾಗ ಆ ಪಾರಿವಾಳ ಅಂತ ಈ ಥರ ಎಲ್ಲ ಕಥೆಗಳು ಬರೆದು, ಅದಕ್ಕೆ ಶಂಕರ ಪಾರ್ವತಿ ದೇವಸ್ಥಾನದಲ್ಲಿ ಪಾರಿವಾಳನೂ ಇರುತ್ತೆ. अभी बाप बच्चों को समझाते हैं, उनमें भी थोड़ी है जो धारणा कर सकते हैं. ಈಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಅವರಲ್ಲೂ ಸಹ ಕೆಲವರಿದ್ದಾರೆ ಯಾರು ಧಾರಣೆ ಮಾಡುವಂಥವರು. ಬಾಕಿ ತೋ ಕುಚ್ ನಹಿ ಸಮಜ್ತೆ. ಮಿಕ್ಕವರು ಏನು ತಿಳ್ಕೊಳ್ಳೋದೇ ಇಲ್ಲ. ತಿಳ್ಕೊಳ್ಳೋದೇ ಇಲ್ಲ ಅಂದರೆ ಇನ್ನು ಧಾರಣೆ ಏನು ಮಾಡ್ತಾರೆ? ಮೊದಲು ತಿಳ್ಕೊಳ್ಳೋ ಮಾತಲ್ವಾ. बाप बच्चों को कितना प्यार से समझाते हैं, बच्चे बहुत बहुत मीठे बनो. ತಂದೆ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸ್ತಾರೆ, ಮಕ್ಕಳೇ ಬಹಳ ಬಹಳ ಮಧುರರು ಆಗಿ. ಮುಖ ಸದೈವ ರತನ್ ನಿಕಲ್ತೆ ರಹೆ, ಮುಖ ಸೆ ಸದೈವ ರತನ್ ನಿಕಲ್ತೆ ರಹೆ. ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಡ್ತಾ ಇರಲಿ. ತುಮ್ ಹೋ, ನೀವಾಗಿದ್ದೀರಿ, ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಡ್ತಾ ಇರಬೇಕು. ನೀವಾಗಿದ್ದೀರಿ,
ರೂಪ ಬಸಂತ. ಜ್ಞಾನ ಸ್ವರೂಪರು, ಜ್ಞಾನದ ಮಳೆಯನ್ನು ಸುರಿಸುವಂಥವರು. ತುಮಾರೆ ಮುಖ ಪತ್ತರ್ ನಹಿ ನಿಕಲ್ನೆ ಚಾಹಿಯೆ. ನಿಮ್ಮ ಬಾಯಿಂದ ಕಲ್ಲಿನ ಮಾತುಗಳು ಹೊರಡಬಾರದು. ಆತ್ಮ ಕಿ ಹಿ ಮಹಿಮಾ ಹೋತಿ ಹೈ. ಆತ್ಮ ಕಹತಿ ಹೈ ಮೈ ಪ್ರೆಸಿಡೆಂಟ್ ಹೂँ ಫಲಾನಾ ಹೂँ. ಆತ್ಮನಿದ್ದಾಗಲೇ ಮಹಿಮೆ ಎಲ್ಲ ಆಗುವಂತಹದ್ದು. ಆತ್ಮ ಹೇಳುತ್ತೆ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ಇಂಥವನಾಗಿದ್ದೀನಿ. ಆತ್ಮ ಹೋದ್ಮೇಲೆ ಆ ಶರೀರ ಹೆಣ ಹೇಳುತ್ತಾ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಅಂತ. ಮೇರೆ ಶರೀರ ಕಾ ನಾಮ್ ಯೇ ಹೈ. ಆತ್ಮ ಇದ್ದಾಗಲೇ ಹೇಳುತ್ತೆ ನನ್ನ ಶರೀರದ ಹೆಸರು ಇದಾಗಿದೆ. ಆತ್ಮ ಯೇ ಕಿಸ್ಕೆ ಬಚ್ಚೆ ಹೈ. ಆತ್ಮಗಳು ಯಾರಿಗೆ ಮಕ್ಕಳು? ಏಕ್ ಪರಮಾತ್ಮ ಕೆ. तो जरूर उनसे वर्षा मिलता होगा. ಬಾಬಾ ಹೇಳ್ತಾರೆ ಮಕ್ಕಳು ತಂದೆ ಅಂದಾಗ ತಪ್ಪದೆ ಅವರಿಂದ ಆಸ್ತಿ ಸಿಗ್ತಾ ಇರುತ್ತೆ. वो फिर सर्वव्यापी कैसे हो सकता. ತಂದೆ ಆಸ್ತಿ ಅಂದಾಗ ಸರ್ವವ್ಯಾಪಿ ಹೇಗೆ ಆಗ್ಲಿಕ್ಕೆ ಸಾಧ್ಯ? ನಾಯಿನೂ ಆಸ್ತಿ ಕೊಡಬೇಕು, ಬೆಕ್ಕುನೂ ಆಸ್ತಿ ಕೊಡಬೇಕು. ಯಾರಿಗೆ ಕೊಡಬೇಕು? तुम समझते हो हम भी पहले कुछ नहीं जानते थे. ನೀವು ತಿಳ್ಕೊಳ್ತೀರಾ ನಮಗೂ ಏನು ಗೊತ್ತಿರಲಿಲ್ಲ, ನಾವು ಸರ್ವವ್ಯಾಪಿ ಅಂತ ಹೇಳ್ತಾ ಇದ್ವಿ. ಅಭಿ ಕಿತನಿ ಬುದ್ಧಿ ಖುಲಿ ಹೈ. ಬುದ್ಧಿ ಇವಾಗ ಎಷ್ಟು ಓಪನ್ ಆಗಿದೆ. तुम कोई भी मंदिर में जाएंगे समझेंगे ये तो सब झूठे चित्र है. ನೀವು ಯಾವುದೇ ಮಂದಿರಕ್ಕೆ ಹೋಗ್ತೀರಿ ತಿಳ್ಕೊಳ್ತೀರಿ ಇದೆಲ್ಲವೂ ಸಹ ಸುಳ್ಳಿನ ಚಿತ್ರಗಳು. 10 भुजाओं वाला हाथी की सूंड वाला कोई ಚಿತ್ರ ಹೋತಾ ಹೈ ಕ್ಯಾ? 10 ಭುಜದವರು ಮತ್ತು ಆ ಆನೆ ಸೊಂಡಿಲಿನವರು ಯಾರಾದರೂ ಇರ್ತಾರಾ ಏನು? ಈ ಸಬ್ ಭಕ್ತಿ ಮಾರ್ಗಕ್ಕೆ ಸಾಮಗ್ರಿ, ಭಕ್ತಿ ಮಾರ್ಗದ ಸಾಮಗ್ರಿ. ಇದರಲ್ಲೂ ಆಧ್ಯಾತ್ಮಿಕ ರಹಸ್ಯ ಇದೆ. ನಾವು ಗಣೇಶ ಹಬ್ಬದ ದಿವಸ ಆಧ್ಯಾತ್ಮಿಕ ರಹಸ್ಯ ತಿಳಿಸ್ತೀವಲ್ಲ, ಆದರೆ ಬಾಬಾ ಹೇಳ್ತಾರೆ ಆ ರೂಪ ಇರೋದಿಲ್ಲ ಅಲ್ವಾ. ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ. ವಾಸ್ತವ ಮೇ ಭಕ್ತಿ ಹೋನಿ ಚಾಹಿಯೆ. ಭಕ್ತಿನೂ ಯಾರ್ದು ಭಕ್ತಿ ಇರಬೇಕಾಗಿದೆ, ನಡಿಬೇಕಾಗಿದೆ? ಶಿವ ಬಾಬಾ ಕಿ, ಏಕ್ ಶಿವ ಬಾಬಾ ಕಿ ಜೋ ಸಬ್ಕಾ ಸದ್ಗತಿ ದಾತ ಹೈ. ಯಾರು ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ತುಮಾರಿ ಬುದ್ಧಿ ಮೇ ಹೈ. ಈ ಲಕ್ಷ್ಮೀ ನಾರಾಯಣ್ ಬಿ ನಿಮ್ಮ ಬುದ್ಧಿಯಲ್ಲಿದೆ. ಈ ಲಕ್ಷ್ಮೀ ನಾರಾಯಣರು ಸಹ 84 ಜನ್ಮ ಲೇತೆ ಹೈ. 84 ಜನ್ಮ ಪಡೀತಾರೆ. ಫಿರ್ ಊಂಚತೆ ಊಂಚ ಬಾಪಿ ಆಕರ್ ಸಬ್ಕೋ ಸದ್ಗತಿ ದೇತೆ ಹೈ. ನಂತರ ಶ್ರೇಷ್ಠಾತಿ ಶ್ರೇಷ್ಠ ತಂದೆನೇ ಬಂದು ಸರ್ವರ ಸದ್ಗತಿ ಕೊಡ್ತಾರೆ. ಉನ್ಸೆ ಬಡಾ ಕೋಯಿ ಹೈ ನಹಿ. ಸರ್ವರ ಸದ್ಗತಿ ದಾತ, ಅವರಿಗಿಂತ ದೊಡ್ಡವರು ಶ್ರೇಷ್ಠರು ಬೇರೆ ಯಾರೂ ಇಲ್ಲ. ये ज्ञान की बातें तुम्हारे में भी नंबरवार धारण कर सकते हैं. ಈ ಜ್ಞಾನದ ಮಾತುಗಳು ನಿಮ್ಮಲ್ಲೂ ಸಹ ನಂಬರ್ವಾರ್ ಧಾರಣೆ ಮಾಡ್ತೀರಿ. ಧಾರಣ ನಹಿ ಕರ್ ಸಕ್ತೆ ತೋ ಬಾಬಾ ಹೇಳ್ತಾರೆ ಧಾರಣೆ ಮಾಡಲಿಲ್ಲ ಅಂದಾಗ, ಮಾಡೋದಕ್ಕಾಗೋದಿಲ್ಲ ಅಂದಾಗ ಬಾಕಿ ಕ್ಯಾ ಕಾಮ್ಕೆ ರಹೆ. ನೀವು ಏನು ಕೆಲ್ಸಕ್ಕೆ ಬಂದ್ರಿ ಅಂತಾರೆ ಬಾಬಾ. ಕೈ ತೋ अंधों की लाठी बनने के बदले अंधे बन जाते हैं. ಕೆಲವರು ಕುರುಡರಿಗೆ ಕೋಲಾಗುವುದಕ್ಕೆ ಬದಲಾಗಿ ತಾವೇ ಕುರುಡರಾಗ್ಬಿಡ್ತಾರೆ. गौ जो दूध नहीं देती है तो उसे पिंजरपुर में रखते हैं. ಹಸುಗಳು ಯಾವುದು ಹಾಲು ಕೊಡೋದಿಲ್ಲ ಅದನ್ನ ಒಂದು ಸ್ಥಾನದಲ್ಲಿ ಇಡ್ತಾರೆ. ये भी ज्ञान का दूध नहीं दे सकते. ಇವರು ಸಹ ಜ್ಞಾನದ ಹಾಲು ಕೊಡೋದಿಲ್ಲ, ಇವ್ರನ್ನ ಪಿಂಜರ್ಪುರಲ್ಲಿ ಇಡಬೇಕು ಅಂತಾರೆ. ಬಹುತ್ ಹೈ ಜೋ ಕುಚ್ ಪುರುಷಾರ್ಥ ನಹಿ ಕರ್ತೆ. ಅನೇಕರಿದ್ದಾರೆ ಏನು ಪುರುಷಾರ್ಥನೂ ಮಾಡೋದಿಲ್ಲ.
ಏನು ಕೆಲ್ಸಕ್ಕೆ ಬಾರ್ದವ್ರು ಅಂದ್ಬಿಟ್ರು ಬಾಬಾ ಧಾರಣೆನೇ ಮಾಡಲಿಲ್ಲ ಅಂದರೆ. ಸಮಸ್ತೆ ನಹಿ ಹೈ ಕಿ ಹಮ್ ಕುಚ್ ತೋ ಕಿಸ್ಕಾ ಕಲ್ಯಾಣ ಕರೆ. ತಿಳ್ಕೊಳ್ಳೋದೇ ಇಲ್ಲ ನಾವು ಸ್ವಲ್ಪ ಆದರೂ ಅನ್ಯರ ಕಲ್ಯಾಣ ಮಾಡಬೇಕು. ಅಪನಾ ತಕದೀರ್ ಕಾ ಖ್ಯಾಲ್ ಹಿ ನಹಿ रहता है. ತಮ್ಮ ಅದೃಷ್ಟದ್ದು ಅವರಿಗೆ ವಿಚಾರನೇ ಇರುವುದಿಲ್ಲ. ಬಸ್ ಜೋ ಕುಚ್ ಮಿಲಾ ಸೋ ಅಚ್ಚ. ಎಷ್ಟು ಸಿಕ್ತು ಅಷ್ಟೇ ಸಾಕು. ಬಾಬನ ಮಗು ಆಗಿದ್ದೇನೆ, ಸ್ವರ್ಗಕ್ಕೆ ಹೋಗ್ತೀನಿ, ಸಾಕು. ತೋ ಬಾಪ್ ಕಹೆಂಗೆ, ಅವಾಗ ತಂದೆನೂ ಏನು ಹೇಳ್ತಾರೆ, ಇನ್ಕಿ ತಕದೀರ್ ಮೇ ನಹಿ ಹೈ. ಅವ್ರಿಗೆ ಯಾಕೆ ಆ ಥರ ವಿಚಾರ ಬರುತ್ತೆ? ಅವರ ಅದೃಷ್ಟದಲ್ಲಿ ಇಲ್ಲ. अपनी सद्गति करने का पुरुषार्थ करना चाहिए. ತಮ್ಮ ಸದ್ಗತಿ ಮಾಡಿಕೊಳ್ಳುವಂತಹ ಪುರುಷಾರ್ಥ ಅಂತೂ ಮಾಡಬೇಕಾಗಿದೆ. ದೇಹಿ ಅಭಿಮಾನಿ ಬನ್ನ ಹೇ. ಮೊದಲನೇ ಮಾತು ಯಾವ ಪುರುಷಾರ್ಥ? ಆತ್ಮ ಅಭಿಮಾನಿ ಆಗಬೇಕು. बाप कितना ऊंच ते ऊंच है, फिर आ तो देखे कैसे पतित दुनिया पतित शरीर में है. ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ, ನಂತರ ಬರ್ತಾರೆ ನೋಡಿ ಹೇಗೆ ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ. ಉನ್ಕೋ ಬುಲಾತೆ ಹಿ ಪತಿತ ದುನಿಯಾ ಮೇ, ಕರೆಯೋದೇ ಎಲ್ಲಿ? ಪತಿತರಿರೋ ಜಾಗದಲ್ಲಿ. ಇಲ್ಲಾಂದರೆ ಅವ್ರಿಗೇನು ಕೆಲಸ ಇದೆ? ಸತ್ಯುಗದಲ್ಲಿ ಪಾವನರು ಇರೋ ಜಾಗದಲ್ಲಿ ಏನು ಕೆಲಸ ಇದೆ ಅವರಿಗೆ? जब रावण दुख देते हैं तो बिल्कुल ही भ्रष्ट कर देते हैं, तब बाप आकर श्रेष्ठ बनाते हैं. ಯಾವಾಗ ರಾವಣ ದುಃಖ ಕೊಡ್ತಾನೆ ಆಗ ಪೂರ್ಣವಾಗಿ ಏನು ಮಾಡ್ತಾರೆ? ಭ್ರಷ್ಟರಾಗ್ಬಿಡ್ತಾರೆ. ತಂದೆ ಬಂದು ಶ್ರೇಷ್ಠರನ್ನಾಗಿ ಮಾಡ್ತಾರೆ. जो अच्छा पुरुषार्थ करते हैं वो ರಾಜಾ ರಾಣಿ ಬನ್ ಜಾತೆ ಹೇ. ಯಾರು ಒಳ್ಳೆ ಪುರುಷಾರ್ಥ ಮಾಡ್ತಾರೆ ಅವರು ರಾಜಾ ರಾಣಿ ಆಗ್ಬಿಡ್ತಾರೆ. ಮೊನ್ನೇನೋ ಬಾಬಾ ಹೇಳಿದ್ರಲ್ಲ ಅವ್ಯಕ್ತವಾಣಿನಲ್ಲಿ, ಕನ್ನಡಿ ಇದೆ, ಜ್ಞಾನದ ಕನ್ನಡಿ. ನೀವು ಬಾಬನ ಕೇಳಬೇಕಾಗಿಲ್ಲ, ಬಾಬಾ ನಾನು ಏನು ಪದವಿ ಪಡಿತೀನಿ ಅಂತ ನೀವೇ ನೋಡ್ಕೊಳ್ಬೋದು ಅಂದರು. ಜೋ ಪುರುಷಾರ್ಥ ನಹಿ ಕರ್ತೆ वो ಗರೀಬ್ ಬನ್ ಜಾತೆ ಹೇ. ಯಾರು ಪುರುಷಾರ್ಥ ಮಾಡೋದಿಲ್ಲ ಅವರು ಬಡವರಾಗ್ತಾರೆ. ತಕದೀರ್ ಮೇ ನಹಿ ಹೈ ತೋ, ಅದೃಷ್ಟದಲ್ಲಿ ಇಲ್ಲ ಅಂದಾಗ ತದ್ಬೀರ್ ಕರ್ ನಹಿ ಸಕ್ತೆ, ಪುರುಷಾರ್ಥನ ಅವರಿಂದ ಮಾಡಲಿಕ್ಕಾಗೋದಿಲ್ಲ. ಕೊಯ್ ತೋ ಬಹುತ್ ಅಚ್ಚಿ ತಕದೀರ್ ಬನಾ ಲೇತೆ ಹೇ. ಕೆಲವರಂತೂ ಬಹಳ ಒಳ್ಳೆ ಅದೃಷ್ಟ ಮಾಡ್ಕೊಂಡ್ಬಿಡ್ತಾರೆ. ಹರೇಕ್ ಅಪ್ನೆ ಕೋ ದೇಖ್ ಸಕ್ತೆ ಹೇ ಕಿ ಹಮ್ ಕ್ಯಾ ಸರ್ವಿಸ್ ಕರ್ತೆ ಹೇ. ಪ್ರತಿಯೊಬ್ಬರು ತಮ್ಮನ್ನು ತಾವು ನೋಡ್ಕೊಳ್ಬೋದು, ನಾವು ಏನು ಸೇವೆ ಮಾಡ್ತೀವಿ, ನಮ್ಮ ಅದೃಷ್ಟನ ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ಏನು ಸೇವೆ ಮಾಡ್ತೀವಿ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग नमस्ते नमस्ते नमस्ते. धारणा के लिए मुख्य सार. रूप बसंत बन मुख से सदैव रतन निकालने हैं. बहुत बहुत मीठा बनना है. ರೂಪ ಬಸಂತಾಗಿ ಮುಖದಿಂದ ಸದಾ ರತ್ನಗಳನ್ನೇ ಹೊರಡಿಸ್ಬೇಕು. ಬಹಳ ಬಹಳ ಮಧುರರು ಆಗಬೇಕು. ಕಭಿ ಭಿ ಪತ್ತರ್ ಕಟುವಚನ್ ನಹಿ ನಿಕಲ್ನಾ ಹೈ. ಎಂದೂ ಸಹ ಕಲ್ಲು ಕಟುವಚನಗಳು ನಮ್ಮ ಬಾಯಿಂದ ಹೊರಡಬಾರದು. ಎರಡನೇದು, ज्ञान और योग में तीखा बन अपना और दूसरों का कल्याण करना है. ಜ್ಞಾನ ಮತ್ತು ಯೋಗದಲ್ಲಿ ತೀಕ್ಷ್ಣರಾಗಿ ತಮ್ಮ ಮತ್ತು ಬೇರೆಯವರದು ಅನ್ಯರದು ಕಲ್ಯಾಣ ಮಾಡಬೇಕು.
अपनी ऊंच तकदीर बनाने का पुरुषार्थ करना है. ತಮ್ಮ ಶ್ರೇಷ್ಠ ಅದೃಷ್ಟ ಮಾಡ್ಕೊಳ್ಳೋದಕ್ಕಾಗಿ ಪುರುಷಾರ್ಥ ಮಾಡಬೇಕು. ಅಂಧೋं की लाठी बनना है. ಕುರುಡರಿಗೆ ಕೋಲ್ ಹಾಕಬೇಕು. ದಾರಿ ತೋರಿಸುವಂಥವರು, ಸಹಯೋಗ ಕೊಡುವಂಥವರು. ಕೋಲ್ ಆಗೋದು ಅಂದರೆ ಸಹಯೋಗಿಗಳು ಆಗಬೇಕು. वरदान संतुष्टता द्वारा सर्व से प्रशंसा प्राप्त करने वाले सदा प्रसन्नचित्त भव. ಸಂತುಷ್ಟತೆಯ ಮೂಲಕ ಸರ್ವರಿಂದ ಪ್ರಶಂಸೆ ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಸದಾ ಪ್ರಸನ್ನಚಿತ್ತರು ಆಗಿ. संतुष्टता की निशानी प्रत्यक्ष रूप में प्रसन्नता दिखाई देगी. ಸಂತುಷ್ಟತೆಯ ಗುರುತು, ಇವರು ಸಂತುಷ್ಟವಾಗಿದ್ದಾರೆ ಅನ್ನೋದಕ್ಕೆ ಗುರುತು ಪ್ರತ್ಯಕ್ಷ ರೂಪದಲ್ಲಿ ಅವರಲ್ಲಿ ಪ್ರಸನ್ನತೆ ಕಾಣಿಸುತ್ತೆ. और जो सदा संतुष्ट व प्रसन्न रहते हैं, ಯಾರು ಸದಾ ಸಂತುಷ್ಟರಾಗಿರ್ತಾರೆ, ಪ್ರಸನ್ನರಾಗಿರ್ತಾರೆ, उनकी हर एक ಪ್ರಶಂಸಾ ಅವಶ್ಯ करते. ಅವರನ್ನು ಪ್ರತಿಯೊಬ್ಬರು ಪ್ರಶಂಸೆ ಅವಶ್ಯಕವಾಗಿ ಮಾಡ್ತಾರೆ, ಹೊಗಳ್ತಾರೆ ಅಲ್ವಾ. तो प्रशंसा प्रसन्नता से ही प्राप्त कर सकते हो. ಆ ಪ್ರಶಂಸೆ ಹೊಗಳಿಕೆ ಪ್ರಸನ್ನತೆಯಿಂದಲೇ ಪ್ರಾಪ್ತಿ ಮಾಡ್ಕೊಳ್ತೀರಿ. इसलिए ಆದ್ದರಿಂದ सदा संतुष्ट और प्रसन्न रहने का विशेष वरदान स्वयं भी लो औरों को भी दो. ಆದ್ದರಿಂದ ಸದಾ ಸಂತುಷ್ಟರು ಮತ್ತು ಪ್ರಸನ್ನರಾಗಿರುವಂತಹ ವಿಶೇಷ ವರದಾನ ಸ್ವಯಂವೂ ತಗೊಳ್ಳಿ ಮತ್ತು अन्यरिಗೂ ಸಹ ಕೊಡಿ. क्योंकि इस यज्ञ की अंतिम आहुति, ಈ ಯಜ್ಞದ ಅಂತಿಮ ಆಹುತಿ ಸರ್ವ ಬ್ರಾಹ್ಮಣೋं की सदा प्रसन्नता है. ಸರ್ವ ಬ್ರಾಹ್ಮಣರದು ಸದಾ ಪ್ರಸನ್ನತೆ ಆಗಿದೆ. जब सभी सदा प्रसन्न रहेंगे, ಯಾವಾಗ ಎಲ್ಲರೂ ಎಲ್ಲ ಮಾತುಗಳಲ್ಲಿ ಪ್ರಸನ್ನರಾಗಿರ್ತಾರೆ, ಸಂತುಷ್ಟರಾಗಿ ಪ್ರಸನ್ನರಾಗಿರ್ತಾರೆ, तब प्रत्यक्षता का आवाज गूंजेगा. ಪ್ರತ್ಯಕ್ಷತೆಯ ಶಬ್ದ ಮೊಳಗುತ್ತೆ. ಅರ್ಥಾತ್ ವಿಜಯ का झंडा लहराएगा. ಆವಾಗ ನೀವು ವಿಜಯದ ಬಾವುಟನ ಹಾರಿಸ್ತೀರಿ. ಶಬ್ದ ಮೊಳಗುತ್ತೆ. ತಂದೆಯ ಪ್ರತ್ಯಕ್ಷತೆಯ ಶಬ್ದ, ತಂದೆ ಬಂದಿದ್ದಾರೆ, ತಂದೆ ಬಂದಿದ್ದಾರೆ ಅಲ್ವಾ. ಆವಾಗ ವಿಜಯದ ಬಾವುಟ ಹಾರಿಸ್ತೀರ. स्लोगन ಡೈಮಂಡ್ बनने का मैसेज देना ही. ತಾವು ಡೈಮಂಡ್ ಆಗಿ, ಡೈಮಂಡ್ ಅನ್ಯರು ಡೈಮಂಡ್ ಆಗಲಿಕ್ಕಾಗಿ ಮೆಸೇಜ್ ಸಂದೇಶ ಕೊಡುವಂಥವರೇ, ಸಂದೇಶ ಕೊಡುವಂತಹದೇ ಡೈಮಂಡ್ ಜೂಬ್ಲಿ ಮನಾನ. ಡೈಮಂಡ್ ಜೂಬ್ಲಿ ಆಚರಣೆ ಮಾಡು. ಡೈಮಂಡ್ ಆಗಿ ಅನ್ಯರನ್ನು ಡೈಮಂಡ್ ಆಗಲಿಕ್ಕಾಗಿ ಸಂದೇಶ ಕೊಡೋದೇ ಡೈಮಂಡ್ ಜೂಬ್ಲಿ ಆಚರಣೆ ಮಾಡೋದಾಗಿದೆ. ಅವ್ಯಕ್ತ ಇಶಾರೆ ಏಕಾಂತ ಪ್ರಿಯ ಬನೋ, ಏಕತಾ और ಏಕಾಗ್ರತಾ को अपनाओ. ಏಕಾಂತ ಪ್ರಿಯರು ಆಗಿ ಏಕತೆ ಮತ್ತು ಏಕಾಗ್ರತೆಯ ಧಾರಣೆ ಮಾಡಿ. ಏಕಾಂತವಾಸಿ ಬನ್ನ ಅರ್ಥಾತ್, ಏಕಾಂತವಾಸಿ ಆಗೋದು ಅರ್ಥಾತ್ ಚಾರೋ ಓರ್ ಕೆ ವೈಬ್ರೇಷನ್ ಸೆ ಪರೇ ಚಲೆ ಜಾನ. ಯಾವಾಗಲೂ ಒಂಟಿಯಾಗಿ ನಾನು ಇರ್ತೀನಿ ಅನ್ನೋದಲ್ಲ, ನಾಲ್ಕು ಕಡೆಯ ವೈಬ್ರೇಷನ್ನಿಂದ ದೂರ ಇರುವಂತಹದ್ದು. ಕೈ ಐಸೆ ಹೋತೆ ಹೇ ಜಿನ್ಹೇ ಏಕಾಂತ ಪಸಂದ್ ನಹಿ ಆತಾ. ಕೆಲವರು ಈ ರೀತಿಯೂ ಇರ್ತಾರೆ, ಏಕಾಂತ ಅವರಿಗೆ ಇಷ್ಟ ಆಗೋದಿಲ್ಲ. ಸಂಘಟನೆ में रहना, हंसना बोलना ज़्यादा पसंद आता है. ಸಂಘಟನೆಯಲ್ಲಿರೋದು, ನಗೋದು, ಮಾತಾಡೋದು ಇದು ಹೆಚ್ಚಾಗಿ ಇಷ್ಟ ಆಗುತ್ತೆ. ಲೇಕಿನ್
ये हुआ ಬಾಹರ್ಮುಖತಾ ಮೇ ಆನಾ. ಇದಾಗಿದೆ ಬಾಹರ್ಮುಖತೆಯಲ್ಲಿ ಬರುವಂತಹದ್ದು. ಅಭಿ ಅಪ್ನೆ ಕೋ ಏಕಾಂತವಾಸಿ ಬನಾವು. ಈಗ ತಮ್ಮನ್ನು ಏಕಾಂತವಾಸಿ ಮಾಡ್ಕೊಳ್ಳಿ ಅಂದರೆ ಅಂತರ್ಮುಖಿಗಳು ಆಗುವಂತಹದ್ದು. ಅರ್ಥಾತ್ ಸರ್ವ ಆಕರ್ಷಣ್ ಕೆ ವೈಬ್ರೇಷನ್ ಸೆ ಅಂತರ್ಮುಖ ಬನೋ. ಸದಾ ಸರ್ವ ಆಕರ್ಷಣೆಗಳ ವೈಬ್ರೇಷನ್ನಿಂದ ದೂರ ಇರುವಂತಹ ಅಂತರ್ಮುಖಿ ಆಗಿ. अब समय ऐसा आ रहा है जो अभी अभ्यास काम में आएगा. ಈಗ ಸಮಯ ಈ ರೀತಿ ಸಮಯ ಬರ್ತಾ ಇದೆ ಅಂದಾಗ ಇದೇ ಅಭ್ಯಾಸ ಕೆಲಸಕ್ಕೆ ಬರುತ್ತೆ. ಏಕಾಂತವಾಸಿ ಆಗೋದು ಅಂದರೆ ಸರ್ವ ಆಕರ್ಷಣೆಗಳ ವೈಬ್ರೇಷನ್ನಿಂದ ಅಂತರ್ಮುಖಿ ಆಗುವಂತಹದ್ದು. अगर बाहर के आकर्षण के वशीभूत होने का अभ्यास होगा तो ಒಂದು ವೇಳೆ ಹೊರಗಿನ ಆಕರ್ಷಣೆಗಳ ವಶೀಭೂತರಾಗುವ ಅಭ್ಯಾಸ ಇದೆ ಅಂದಾಗ ಸಮಯ ಪರ್ ಧೋಖಾ ದೇ ದೇಗಾ. ಸಮಯದಲ್ಲಿ ನಿಮಗೆ ಮೋಸ ಮಾಡಿಬಿಡುತ್ತೆ. ಅಚ್ಚಾ, ಓಂ ಶಾಂತಿ.